ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಮತ್ತೆ ಒಂದು ಹೊಸ ಪ್ರಬಂಧದ ವಿಷಯವನ್ನು ಕುರಿತು ಮಾತನಾಡಲಿಕ್ಕೆ ನಾನು ಬಂದಿದ್ದೀನಿ. ಸೊ ಆಲ್ರೆಡಿ ಎಲ್ಲ ಹೊಸ ವಿಷಯಗಳನ್ನ ಪ್ರಬಂಧಗಳನ್ನ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಯಾರ್ಯಾರು ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇಲ್ಲ ಅವರೆಲ್ಲರೂ ಎಲ್ಲ ವಿಡಿಯೋಗಳನ್ನ ತಪ್ಪದೇ ನೋಡಿ. ಓಕೆ, ಈಗ ನೋಡಿ, ಕೆಲವೊಂದು ವಿಡಿಯೋಗಳನ್ನ 8,000 10,000 ಜನ ನೋಡಿದ್ದೀರಾ. ಇನ್ನೂ ಕೆಲವೊಂದು ವಿಡಿಯೋನ 800 ಜನ ಮಾತ್ರ ನೋಡಿದ್ದೀರಾ. ನನಗೆ ಇನ್ನೂ ಅದು ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿದೆ, ಮೊನ್ನೆ KPSC ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಯಾವ ಥರ ಕ್ವಶನ್ ಪೇಪರ್ ಬಂದಿತ್ತು ಅಂತ. ನನ್ನ ಒಂದು ಅಡ್ವೈಸ್ ಇಷ್ಟೇ, ನೀವು ಏನೇ ಓದ್ತಿರೋ ಅದನ್ನು ಡೀಟೇಲ್ ಆಗಿ ಓದಿ ಫ್ರೆಂಡ್ಸ್. ಅಂದರೆ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ. ಮೇಲಿಂದ ಓದಿದರೆ ನಿಮಗೆ ಉಪಯೋಗ ಆಗೋದಿಲ್ಲ. ಓಕೆ, ನಿಮಗೆ ರಿಯಾಲಿಟಿ ತಿಳಿಯೋದೇ ಇಲ್ಲ. ಯಾಕಂದರೆ ಯಾವುದೇ ಕ್ವಶನ್ ಪೇಪರ್ ಇವತ್ತು ಈಸಿಯಾಗಿ ಬರ್ತಾ ಇಲ್ಲ. ಕ್ವಶನ್ ಪೇಪರ್ ಟಫ್ ಬರ್ತಾ ಇದೆ. ಓಕೆ, ಸೊ ಆಮೇಲೆ ಕ್ವಶನ್ ಪೇಪರ್ ಟಫ್ ಬರ್ತಾ ಇದೆ. ಆಮೇಲೆ ತಪ್ಪುಗಳೇನಿದ್ದಾವೆ ಕ್ವಶನ್ ಪೇಪರ್ಲಿ, ಯಾರ್ಯಾರು ಸ್ಟ್ರೈಕ್ ಎಲ್ಲ ಮಾಡಲಿಕ್ಕೆ ಹೊರಟಿದ್ರು ಅದಕ್ಕೆ ನಮ್ಮದು ಕೂಡ ಪೂರ್ತಿ ಸಪೋರ್ಟ್ ಇದೆ. ಸೊ ಸ್ಟ್ರೈಕ್ ಮಾಡಬೇಕು. ಯಾಕಂದರೆ ಇಷ್ಟೆಲ್ಲ ತಪ್ಪುಗಳಾದರೂ ಕೂಡ ಈ ಒಂದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ದವರು ಕ್ವಶನ್ ಪೇಪರ್ ಏನು ಮಾಡ್ತಿದ್ದಾರೆ, ಎಚ್ಚೆತ್ಕೊಳ್ತಾ ಇಲ್ಲ. ಆಮೇಲೆ ನಡೆದಂಥ ಲೋಪಗಳೇ ಅಗೇನ್ ನಡೀತಾ ಇದ್ದಾವೆ. ಹಿಂಗಂದರೆ ವೇರ್ ಇಸ್ ಅ ಚೇಂಜ್. ಓಕೆ, ಬಟ್ ಏನಾಗುತ್ತೆ ಅಂದರೆ ಎಕ್ಸಾಮ್ ಪ್ಯಾಟರ್ನ್ನ ಅವರು ಚೇಂಜ್ ಮಾಡಲೇಬೇಕಾಗುತ್ತೆ. ಮಾಡ್ಕೋತ ಹೋಗ್ತಿದ್ದಾರೆ. ಅದು KPSC ಅವರಾಗಿರ್ಬೋದು, UPSC ಅವರಾಗಿರ್ಬೋದು. ಕ್ವಶನ್ ಪೇಪರ್ನ ವರ್ಷದಿಂದ ವರ್ಷಕ್ಕೆ ಟಫ್ ಮಾಡ್ತಾ ಹೋಗ್ತಿದ್ದಾರೆ. ನೀವು ಕೂಡ ಓದುವಂಥ ರೀತಿಯೊಳಗೆ ಕೂಡ ಪ್ಯಾಟರ್ನ್ನ ಬದಲಾವಣೆ ಮಾಡಿ. ಇನ್ ಕೇಸ್ ಯಾರ್ಯಾರು ಮೇನ್ಸ್ ಎಕ್ಸಾಮ್ ಬರೀತಿದ್ರು, ಡೋಂಟ್ ಥಿಂಕ್ ಇಟ್ ಈಸ್ ಟೂ ಈಸಿ ಇರುತ್ತೆ, ಸಿಕ್ಕಾಪಟ್ಟೆ ಈಸಿ ಇರುತ್ತೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಯಾಕಂದರೆ ಇವತ್ತು ನೀವು ಅಂದ್ಕೊಂಡಂಗೆ ಜಗತ್ತು ಅಷ್ಟು ಈಸಿ ಇಲ್ಲ. ಸೊ ಟಫ್ ಇರುತ್ತೆ. ಅದಕ್ಕೆ ನೀವು ಕೂಡ ಟಫ್ ಆಗಿ ಪ್ರಿಪೇರ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಕೆಲವೊಂದಿಷ್ಟು ಜನ ಕಮೆಂಟ್ ಹಾಕ್ತೀರಾ ಈ ವಿಡಿಯೋ ಕೆಳಗಡೆ, ಸರ್ ನೀವು 1500 ವರ್ಡ್ಸ್ 2000 ವರ್ಡ್ಸ್ಗೆಲ್ಲ ಎಸ್ಸೆ ಮಾಡ್ತಿದ್ದೀರಾ, ನಾವು PSIಗೆ ಹೆಂಗೆ ಬರೀಬೇಕು ಅಂತ. ನಾನು ಇವತ್ತು ಇದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಗೈಸ್. ನೋಡಿ, ಒಂದು, ಇನ್ನೂ ಯಾರ್ಯಾರು ಪ್ರಬಂಧ ಪುಸ್ತಕವನ್ನು ತೊಗೊಂಡಿಲ್ಲ ಅವರು ತಗೊಳ್ಳಿ. ನಮ್ಮ ಪ್ರಬಂಧ ಪುಸ್ತಕದೊಳಗೂ ಕೂಡ ಪ್ರಬಂಧಗಳನ್ನು ಡೀಟೇಲ್ ಆಗಿ ಕೊಟ್ಟಿದೆ. ಸೊ ನನಗನ್ಸುತ್ತೆ ಡೀಟೇಲ್ ಆಗಿ ಓದಿದರೆ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ ಅಂತ. ಸೊ ಯಾರಿಗೆ ನಾನು ಹೇಳೋದ್ರ ಮೇಲೆ ನಂಬಿಕೆ ಬರ್ತಾ ಇದೆಯೋ ಅವರು ಮಾಡ್ಬೋದು. ಸೊ ಮೊನ್ನೆ KPSC ಕ್ವಶನ್ ಪೇಪರ್ ನೋಡಿದ ಮೇಲೂ ಕೂಡ, ಅಂದರೆ ಇವತ್ತಿನ ದಿನ ಕ್ವಶನ್ ಪೇಪರ್ಸ್ಗಳು ತುಂಬ ಡೀಟೇಲ್ ಆಗಿ ಬರ್ತಿದ್ದಾವೆ. 1 ಓನ್ಲಿ, 1 2 3 ಓನ್ಲಿ 4 ಸ್ಟೇಟ್ಮೆಂಟ್ ಕರೆಕ್ಟ್, ಈ ಥರ ಪ್ರಶ್ನೆಗಳು ಬಂದಾಗ ದೋಸ್ ಆರ್ ದ ಕ್ವಶನ್ಸ್ ವೆರಿ ವೆರಿ ಟಫ್. ಅವಕ್ಕೂರ್ನ ನೀವು ಟ್ಯಾಕಲ್ ಮಾಡಬೇಕು ಅಂದರೆ ನೀವು ಡೀಟೇಲ್ ಆಗಿ ಓದಲೇಬೇಕು ಫ್ರೆಂಡ್ಸ್. ಇದು ನನ್ನ ಒಂದು ಅನಿಸಿಕೆ. ನಾನು ಯಾಕೆ 1500 2000 1000 ವರ್ಡ್ಸಿನ ಎಸ್ಸೆ ಪ್ರಬಂಧಗಳನ್ನ ಮಾಡಿದ್ದೀನಿ ಅಂದರೆ, ಯಾರೂ ಕೂಡ ನನ್ನ ಪ್ರಬಂಧಗಳನ್ನ ನೋಡಿ ಆ್ಯಸ್ ಇಟ್ ಈಸ್ ಕಾಪಿ ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಮ್ ಒಳಗೆ ಇಲ್ಲಿ ಹೆಂಗಿರುತ್ತೋ ಹಂಗೆ ಬರೆಯೋಂಗಿಲ್ಲ. ಓಕೆ, ನಾನು ಏನು ಕೊಡ್ತಿದ್ದೀನಿ ಹಂಗೆ ಬರೆಯೋಂಗಿಲ್ಲ. ಸೊ ನೀವೇನು ಮಾಡಬೇಕು, ಈ ವಿಡಿಯೋನ ನೋಡ್ರಿ, ಅರ್ಥ ಮಾಡ್ಕೊಡ್ರಿ. ನಾನು ಅರ್ಥ ಆಗುವಂಥ ರೀತಿಯೊಳಗೆ ಹೇಳ್ತಾ ಇದ್ದೀನಿ. ಅರ್ಥ ಮಾಡಿಕೊಂಡು ನಿಮ್ಮದೇ ಆದಂಥ ಪ್ರಬಂಧವನ್ನು ರೆಡಿ ಮಾಡ್ಕೊಳ್ಳಿ. ನಿಮ್ಮ ಕಡೆ ನಿಮ್ಮದೇ ಆದಂಥ ಪ್ರಬಂಧವನ್ನು ಕೂಡ ರೆಡಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ನಾನು ಬೇರೆಯಿಂದನೇ ಕಾಪಿ ಹೊಡಿತೀನಿ ಅಂದರೆ, ಸೊ ನನ್ನ ವಿಡಿಯೋ ನಿಮಗೆ ಹೆಲ್ಪ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ಸೊ ನೀವು ಅರ್ಥ ಮಾಡ್ಕೋಬೇಕು. ನನ್ನ ಉದ್ದೇಶ ಏನು ಅಂದರೆ, ನೀವು ಒಂದು ಪ್ರಬಂಧದ ವಿಡಿಯೋ ನೋಡಿದರೆ ಅದರ ಮೇಲೆ 2-3 ಪ್ರಬಂಧಗಳನ್ನು ನೀವು ಬರೀಲಿಕ್ಕೆ ಬರಬೇಕು. ಅಷ್ಟೊಂದು ಕಂಟೆಂಟ್ನ ನಾನು ಕೊಡ್ತಾ ಇದ್ದೀನಿ. ನಿಮಗೆ ಕಂಟೆಂಟ್ ಜಾಸ್ತಿ ಕೊಟ್ಟರು ಪ್ರಾಬ್ಲಮ್, ಬಟ್ ನಿಮಗೆ ಕಂಟೆಂಟ್ನ ಕಡಿಮೆ ಕೊಟ್ಟರೆ ನೀವು ಭಾಳ ಖುಷಿಯಾಗಿರ್ತೀರ. ಎಷ್ಟು ಬೇಕು ಅಷ್ಟೇ ಹೇಳಿದಾನೆ ಸರ್, ಎಷ್ಟು ಬೇಕಷ್ಟೇ. ಕಂಟೆಂಟ್ ಕಮ್ಮಿ ಇರುತ್ತೆ, ಕ್ವಶನ್ ಪೇಪರ್ ಈಸಿ ಇರುತ್ತೆ ಅಂತ ಯಾರು ಹೇಳಿದ್ದು ನಿಮಗೆ? ಓಕೆ, ಸೊ ನಾನಿಲ್ಲಿ 1000 ವರ್ಡ್ಸ್ 1500 ವರ್ಡ್ಸ್ ಎಸ್ಸೆಗಳನ್ನ ಹೇಳಿದಾಗ, ಅನೇಕ ಎಕ್ಸಾಂಪಲ್ಸ್ ಕೊಟ್ಟುಗಳು ಮತ್ತು ಬೇರೆ ಬೇರೆ ಪಾಯಿಂಟ್ಸನ್ನು ಕವರ್ ಮಾಡಿದಾಗ, ನೀವು ಫೈನಲ್ ಎಕ್ಸಾಮಲ್ಲಿ ಹೋಗಿ 600 ವರ್ಡ್ಸಿನ ಎಸ್ಸೆನ ಬರಿತೀರಾ. ನಿಮಗೆ ಹೇಳೋದೇ 600 ವರ್ಡ್ಸಿನ ಎಸ್ಸೆನ ಹೇಳಿದರೆ ನೀವು ಹೋಗಿ 200 300 ವರ್ಡ್ಸಿನ ಎಸ್ಸೆನ ಬರಿತೀರಿ. ಅಷ್ಟೇ ನಿಮ್ಮ ಹತ್ರ ಕೆಪಾಸಿಟಿ ಬರೋದು. ಇದು ಯಾವ ಹ್ಯೂಮನ್ಗಾದರೂ ಅರ್ಥ ಆಗುವಂಥದ್ದು. ಬಟ್ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್? ಕೆಲವೊಂದಿಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಬರೆದಿದ್ದೀರಾ, ಸೊ ಹೆಂಗೆ ಹೆಲ್ಪ್ಫುಲ್ ಆಗಿದ್ದಾವೆ ಅಂತ. ಎಷ್ಟೋ ಎಸ್ಸೆಗಳನ್ನ ನಾನು ಮಾಡಿದ್ದೀನಿ, ಬಟ್ ನೀವು ನೋಡೋದಿಲ್ಲ. ಆಮೇಲೆ ಇಂಪಾರ್ಟೆಂಟ್ ಎಸ್ಸೆ ಹೇಳಿ ಅಂತ ಕೆಲವರು ಮೆಸೇಜ್ ಹಾಕಿದ್ದೀರಾ, ನನಗೆ ಕಾಲ್ ಮಾಡ್ತಿದ್ದೀರಾ. ಇಂಪಾರ್ಟೆಂಟ್ ಎಸ್ಸೆನ ನಾನು ಹೇಳೋದಿಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ವಿಷಯಗಳನ್ನ
ಪ್ರಬಂಧದ ರೀತಿಯಲ್ಲೇ ನಾನು ಮಾಡಿದ್ದೀನಿ. ಮತ್ತು ಇದರೊಳಗೆ ಇಂಪಾರ್ಟೆಂಟ್ ಹೇಳು ಅಂದರೆ ಆಗೋದಿಲ್ಲ. ಆಮೇಲೆ ನೀವು ಇದನ್ನು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್, ನಿಮಗೆ ಮಿಸ್ಗೈಡ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನೋಡಿ, ಪ್ಯಾಟರ್ನ್ ಅನ್ಪ್ರೆಡಿಕ್ಟೇಬಲ್ ಆಗ್ತಾ ಇದೆ. ಇವೆಲ್ಲ ಓದ್ರಿ, ಇದರೊಳಗಿಂದ ಯಾವುದಾದ್ರೂ ಬಂದೇ ಬರ್ತವೆ. ಇಲ್ಲಾಂದರೆ ಹೊಸದು ಬಂದರೂ ಕೂಡ ಈ ಎಸ್ಸೆಗಳೊಳಗಿಂದ ನೀವು ಈ ಪಾಯಿಂಟ್ಸ್ಗಳನ್ನು ತಗೊಂಡು ಹೊಸ ಎಸ್ಸೆನ ಕ್ರಿಯೇಟ್ ಮಾಡ್ಬೋದು. ನನ್ನ ಪ್ರಬಂಧದಿಂದ ಓನ್ಲಿ ಪಾಯಿಂಟ್ಸ್ನ ನೀವು ತಗೋಬೇಕು. ಎಕ್ಸ್ಪ್ಲನೇಷನ್ ನಿಮ್ಮ ಭಾಷೆಯೊಳಗೆ ನೀವೇ ಮಾಡಬೇಕು. ಅಂದರೆ ಮಾತ್ರ ನಿಮ್ಮ ಪೇಪರ್ ಕಂಪ್ಲೀಟ್ ಆಗುತ್ತೆ, ಅಂದರೆ ಮಾತ್ರ ನೀವು ಪಾಸ್ ಕೂಡ ಆಗ್ತೀರಾ ಫ್ರೆಂಡ್ಸ್. ಇಲ್ಲ ಅಂದರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ವರ್ಷದಿಂದ ವರ್ಷಕ್ಕೆ ಇವೆಲ್ಲ ಟಫ್ ಆಗ್ತಾ ಹೋಗ್ತಿದ್ದಾವೆ. ಹೆಚ್ಚು ಪ್ರಬಂಧಗಳನ್ನು ಬರೆಯೋದನ್ನು ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅಲ್ಲಿ 20 ನಿಮಿಷದಿಂದ 30 ನಿಮಿಷದ ಒಳಗಾಗಿ ನೀವು ಪ್ರಬಂಧವನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಇಂಥ ಒಂದು ಕ್ವಾಲಿಟಿ ಪುಸ್ತಕವನ್ನು ಮಾಡಿದ್ದೀವಿ. ಇನ್ನು ಭಾಳ ಜನ ನೋಡ್ತೀರಾ, ಬಟ್ ತೊಗೊಂಡಿಲ್ಲ. ಯಾಕೆ ತೊಗೊಳ್ತಾ ಇಲ್ಲ? ನಿಮಗೆ ಲಾಸ್ಟ್ ಡೇ ಎಕ್ಸಾಮ್ ಒಂದು ವಾರ ಇರಬೇಕಾದ್ರೆ ಅಲ್ಲಿವರೆಗೂ ವೇಟ್ ಮಾಡಬೇಕಾಗಿದೆಯಾ? ನೋಡಿ, ಇವತ್ತು ಯಾರ್ಯಾರು ಆರ್ಡರ್ ಮಾಡ್ತಿದ್ದಾರೆ, ಸರ್ ಸೊ ಬೇಗ ಕಳಿಸ್ಕೊಡಿ, ಬೇಗ ಕಳಿಸ್ಕೊಡಿ, ಬೇಗ ಕಳಿಸ್ಕೊಡಿ, ಬೇಗ ಕಳಿಸ್ಕೊಡಿ ಅಂತ ಹೇಳ್ತೀರಾ. ಯಾಕೆ? ಮೊದಲೇನಾಗಿತ್ತು? ಇನ್ನೂ ನೋಡಿ, ಇನ್ನೂ ಒಂದು ತಿಂಗಳು, ನೆಕ್ಸ್ಟ್ ಒಂದು ತಿಂಗಳು, ಅವಾಗ ಎಚ್ಚೆತ್ಕೊಳ್ತಾರೆ ಜನ. ಎಲ್ಲಿಂದ ಪಾಸ್ ಆಗ್ತೀರಾ ನೀವು? ಚಾನ್ಸೇ ಇಲ್ಲ ಫ್ರೆಂಡ್ಸ್. ಓಕೆ, ಕಂಟಿನ್ಯೂಯಸ್ ಎಫರ್ಟ್ ಯಾರು ಮಾಡೋದಿಲ್ಲ, ಅದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮ್ಮಂಥವ್ರು ಎಷ್ಟೋ ಜನ ಕೂತಿದ್ದಾರೆ. 500 ಪೋಸ್ಟ್ಗೆ ಅಥವಾ 400 ಪೋಸ್ಟ್ಗೆ 70,000 80,000 ಜನ ಎಕ್ಸಾಮ್ ಬರೀತಿದ್ದಾರೆ. ಅದರೊಳಗೆ ನೀವು ಪಾಸ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಬಿ ಅಪ್ ಟು ದಿ ಮಾರ್ಕ್. ಪ್ರಯತ್ನ ಮಾಡಿ. ನಿಮ್ಮ ಕಡೆಯಿಂದ ಪ್ರಯತ್ನ ಮಾಡೋದಿಲ್ಲ, ನೀವು ವ್ಯವಸ್ಥೆನ ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಅಲ್ಲಿ ಏನಾಗುತ್ತೆ ಅಂದರೆ ವ್ಯವಸ್ಥೆಯೊಳಗೆ ಅಷ್ಟು ಈಸಿಯಾಗಿ ಬದಲಾವಣೆ ಬರೋದಿಲ್ಲ ಫ್ರೆಂಡ್ಸ್. ಓಕೆ, ನೋಡಿ ಫ್ರೆಂಡ್ಸ್, ಟ್ರಾನ್ಸ್ಲೇಷನ್ ವಿಷಯಕ್ಕೆ ಬಂದಾಗ ರೆಗ್ಯುಲರ್ ಆಗಿ ಯಾರು ಪ್ರಾಕ್ಟೀಸ್ ಮಾಡ್ತಿರೋ, ಏನು ಪ್ರಾಕ್ಟೀಸ್ ಮಾಡಬೇಕು? ಒಂದು ಸ್ಕೂಲ್ ಬುಕ್ಸ್ನ ತಗೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಸ್ಕೂಲ್ ಬುಕ್ಸ್ನ ಓದಬೇಕು ಅಂತ ನಾನು ಮೊದಲು ಕೂಡ ಹೇಳಿದ್ದೀನಿ, ಒಂದು ವಿಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ. ಅದನ್ನು ಓದಿ, ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಿ. ಇಲ್ಲ ಅಂದರೆ ಪ್ರತಿದಿನ ನಾನು ಇಂಗ್ಲೀಷ್ ಮತ್ತು ಕನ್ನಡ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ಗಳನ್ನು ಹಾಕ್ತಿದ್ದೀನಿ ಕನ್ನಮಡಿ IAS and KS ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಅಲ್ಲಾದರೂ ನೀವು ಆ ಪೇಪರನ್ನಾದರೂ ತೊಗೊಂಡು ಪ್ರಾಕ್ಟೀಸ್ ಮಾಡಿರಿ. ಪ್ರತಿದಿನ ಪ್ರಾಕ್ಟೀಸ್ ಮಾಡಲೇಬೇಕು. ಇನ್ನು PSI ಟೆಸ್ಟ್ ಸೀರೀಸ್ ಈಸ್ ಕನ್ಸರ್ನ್ಡ್, ನೋಡಿ, ಲಾಸ್ಟ್ 20 ಡೇಸ್ ಅಥವಾ 1 ಮಂತ್ವರೆಗೂ ಪ್ರತಿದಿನ ಎಕ್ಸಾಮ್ನ ನಾನು ಕಂಡಕ್ಟ್ ಮಾಡ್ತೀನಿ. ಬಟ್ ನಾನು ಮಂಡೆಯಿಂದ ಮಾಡಬೇಕು ಅಂತ ಮಾಡಿದ್ದೆ, ಬಟ್ ಅದನ್ನು ಸ್ವಲ್ಪ ಮುಂದೂಡ್ತಿದ್ದೀನಿ. ಯಾಕಂದರೆ ಎಕ್ಸಾಮ್ ಪೋಸ್ಟ್ಪೋನ್ ಆಗುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಅದ್ರದ್ದು ಕೂಡ ನಾನು ನಿಮಗೆ ಡೇಟ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಇನ್ನೂ ಯಾರು ಪುಸ್ತಕವನ್ನು ತಗೊಂಡಿಲ್ಲ, ಈ ಒಂದು ನಂಬರ್ಗೆ ನಿಮ್ಮ ಒಂದು ಅಡ್ರೆಸ್ನ ಕಳಿಸುವುದರ ಮೂಲಕ ನೀವು ಈ ಪುಸ್ತಕವನ್ನು ಆರ್ಡರ್ ಮಾಡ್ಬೋದು. ಚೆನ್ನಾಗಿದೆ. ಯಾರು KSಗೆಲ್ಲ ಓದ್ತಿದ್ದೀರಾ, ನೀವು ಕೂಡ ಈ ಪುಸ್ತಕವನ್ನು ತಗೋಬೋದು. ಇವತ್ತಿನ ಎಸ್ಸೆ ಟಾಪಿಕ್ ಯಾವುದು? ಆಮೇಲೆ ನೋಡಿ, ಪರ್ಟಿಕ್ಯುಲರ್ಲಿ ಈ PSI ಎಕ್ಸಾಮಲ್ಲಿ ಇವನ್ ಪ್ರಿಸೈಸ್ ರೈಟಿಂಗ್, ಸಾರಾಂಶ ಬರಹ ಅಂತ ಏನಿರುತ್ತೋ ಅದರೊಳಗೆ ಅಂಥ ಏನೂ ಡಿಫಿಕಲ್ಟ್ ಇರೋದಿಲ್ಲ ಫ್ರೆಂಡ್ಸ್. ಲೆಟ್ ಮಿ ನೋ, ನಾನು ಒಂದು ಇದ್ರ ಮೇಲೆ ಕ್ಲಾಸ್ ಕೂಡ ಮಾಡ್ತೀನಿ. ಬಟ್ ಇದನ್ನು ಕೂಡ ನೀವು ದಿನ ಬರ್ತಾ ಇರುವಂಥ ನ್ಯೂಸ್ ಪೇಪರ್ ಆರ್ಟಿಕಲ್ನಿಂದ ಕೂಡ ಕಲಿಬೋದು. ಇನ್ನು ಮತ್ತೇನು ಮಾಡ್ಬೋದು ಅಂದರೆ VO ಎಕ್ಸಾಮ್ ಇದೆ, ಆಮೇಲೆ ಗ್ರೂಪ್ C ಎಕ್ಸಾಮ್ಸ್ ಇದ್ದಾವೆ. ಈಗ ಅಪ್ಕಮಿಂಗ್ ಗ್ರೂಪ್ C ಎಕ್ಸಾಮ್ಸ್ ಆಗಿರ್ಬೋದು, ಆಮೇಲೆ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆಗಿರ್ಬೋದು. ಸುಮ್ಮನೆ ಟೈಮ್ ವ್ಯರ್ಥ ಮಾಡ್ದೇನೆ, ಅಥವಾ ನಿಮ್ದೇನಾದರೂ KS ಎಕ್ಸಾಮ್ ಚೆನ್ನಾಗಾಗಿದೆ, ಸೊ ನಾನು ಪಾಸ್ ಆಗುತ್ತೆ ಅನ್ನೋದಿದ್ದರೆ ಯು ಸ್ಟಾರ್ಟ್ ಇಮಿಡಿಯೇಟ್ಲಿ ಪ್ರಿಪ್ರೇಷನ್. ಚೆನ್ನಾಗಾಗಿಲ್ಲ ಅನ್ನೋರಿದ್ದರೆ ಬೇರೆ ಎಕ್ಸಾಮ್ಸ್ಗೆ ಕಾನ್ಸಂಟ್ರೇಟ್ ಮಾಡಿ ಫ್ರೆಂಡ್ಸ್. ಐ ನೋ ದ್ಯಾಟ್ ಬಹಳಷ್ಟು ಸರ್ತಿ ನಿಮಗೆ ಶಾಕ್ ಆಗ್ತವೆ. ನೀವು ಕನಸು ಕಟ್ಕೊಂಡಿರ್ತೀರ, ಆಮೇಲೆ ಮಾರ್ಕ್ಸ್ ಕಮ್ಮಿ ಬಂದಾವೆ ಅಂದಾಗ ನಂಬಕ್ಕಾಗೋದಿಲ್ಲ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಕ್ವಶನ್ ಪೇಪರ್ ಹಂಗೆ ಬರ್ತಾ ಇದೆ. ಬಟ್ ಇದರ ವಿರುದ್ಧ ನಿಮ್ಮ ಧ್ವನಿ ಅಂತೂ ಎತ್ತಿ. ಓಕೆ, ಅದಕ್ಕೆ ನಿಮಗೆಲ್ಲ ಅಧಿಕಾರನೂ ಇದೆ. ಆಮೇಲೆ ಎತ್ತಲೇಬೇಕು. ಪ್ರತಿಯೊಬ್ಬರು ನಾವೆಲ್ಲರೂ ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಬಟ್ ಮುಂದಿನ ಎಕ್ಸಾಮ್ ಬಗ್ಗೆನೂ ನಿಮ್ಮ ಫೋಕಸ್ ಇರಲಿ. ಯಾಕಂದರೆ ಅಟ್ಲೀಸ್ಟ್ ಅಷ್ಟು ಪೋಸ್ಟ್ ಇದ್ದಾಗ ಅದರೊಳಗಾದರೂ ನಿಮಗೆ ಪಾಸ್ ಆಗುವಂಥ ಚಾನ್ಸಸ್ ಇರ್ತವೆ. ಅದು ಆದಮೇಲೆ ನೋಡಿ, ಇವನ್ PSI ಎಕ್ಸಾಮ್ಗೆ ಅಂತ ಯಾರು ಕಾನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ತಿದ್ದೀರೋ, ಗಿವ್ ಯುವರ್ 100% ಫ್ರೆಂಡ್ಸ್. ಸ್ವಲ್ಪ ಟಫ್ ಆಗಿ ಪ್ರಿಪೇರ್ ಮಾಡಿ. ಯಾಕಂದರೆ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಇವನ್ ಎಸ್ಸೆ ಟಾಪಿಕ್ಸ್ ಆಗಿರ್ಬೋದು, ಹೊಸ ಕೊಡ್ತಿದ್ದಾರೆ, ಟಫ್ ಕೊಡ್ತಿದ್ದಾರೆ. ಇವನ್ ಪೇಪರ್ 2ನಲ್ಲೂ ಕೂಡ ಟಫ್ ಬರ್ಬೋದು. ಅದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಪ್ರಿಪ್ರೇಷನ್ ಮಾಡೋದು ಒಳ್ಳೆಯದು ಫ್ರೆಂಡ್ಸ್. ಆಮೇಲೆ ನೋಡಿ, ಭಾಳ ದಿನದಿಂದ ಈ ಪಶ್ಚಿಮ ಘಟ್ಟಗಳ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ಮಾಡಿದ್ದೆ, ಆಗಿರಲಿಲ್ಲ, ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ಭಾರತಕ್ಕೆ ಪಶ್ಚಿಮ ಘಟ್ಟಗಳ ಮಹತ್ವ ಒಂದೇದು ಇದು. ಓಕೆ, ಒಂದೇ ಪ್ರಬಂಧದಲ್ಲಿ 2-3 ಟಾಪಿಕ್ನ ನಾನು ಕವರ್ ಮಾಡಿರ್ತೀನಿ ಫ್ರೆಂಡ್ಸ್. ನೀವು ನೋಡಿರ್ಬೋದು, ವಯನಾಡ್ ಮೇಲೆ ಕೂಡ ಈ ಪ್ರಕೃತಿ ವಿಕೋಪದ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅಲ್ಲಿ ಕೂಡ ಈ ಒಂದು ಟಾಪಿಕ್ ನಿಮಗೆ ಹೆಲ್ಪ್ ಆಗುತ್ತೆ.
ನೋಡಿ ಡೈರೆಕ್ಟ್ ಎಸ್ಸೆಗಳು ಬರ್ತವೆ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಫ್ರೆಂಡ್ಸ್, ಬರಬಹುದು ಇಲ್ಲ ಅಂತಲ್ಲ. ಬಟ್ ಈ ಎಸ್ಸೆಗಳನ್ನ ಯಾವ್ಯಾವ ಎಸ್ಸೆಗಳನ್ನ ಮಾಡಿದ್ದೀನಿ ಎಲ್ಲ ಎಸ್ಸೆಗಳನ್ನ ನೋಡೋದ್ರಿಂದ ನಿಮಗೆ ಬೇರೆ ಎಸ್ಸೆಗಳನ್ನು ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ. ಜ್ಞಾನವನ್ನು ಹೆಚ್ಚಿಗೆ ಪಡಿಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ ಹೊರತು ನನಗಿಷ್ಟ ಆದರೆ ಸಾಕು ಅಂತ ವಿಚಾರ ಮಾಡೋರಾಗಿದ್ದರೆ ನಾನೇನು ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಒಂದು ಪಾರ್ಟು ಭಾರತಕ್ಕೆ ಪಶ್ಚಿಮ ಘಟ್ಟಗಳ ಮಹತ್ವ, ಇದು ಒಂದು ಪಾರ್ಟ್ ಈ ಎಸ್ಸೆದೊಳಗಿದೆ. ಆಮೇಲೆ ಅವುಗಳು ಎದುರಿಸುತ್ತಿರುವಂಥ ಸವಾಲುಗಳು, ಇವತ್ತು ಪಶ್ಚಿಮ ಘಟ್ಟಗಳಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಸವಾಲುಗಳಿದ್ದಾವೆ. ಎರಡನೇ ಎಸ್ಸೆ ಇದು, ಎರಡನೇ ಟಾಪಿಕ್ಕು. ಓಕೆ, ಮತ್ತು ಅವಕ್ಕೆ ಇರುವಂಥ ಪರಿಹಾರಗಳು. ಇಲ್ಲಿ ನಿಮಗೆ ಕಸ್ತೂರಿ ರಂಗನ್ ಕಮಿಟಿ, ಮಾಧವ್ ಗದಿಗೇಳ್ ಕಮಿಟಿ ರಿಪೋರ್ಟ್ ಏನು ಹೇಳ್ತವೆ ಅದರ ಬಗ್ಗೆ ಕೂಡ ಆಲ್ರೆಡಿ ಒಂದು ಎಸ್ಸೆದೊಳಗೆ ಹೇಳಿದ್ದೀನಿ. ಇಲ್ಲಿ ಕೂಡ ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಹ್ಯಾವ್ ಅ ಪೇಷನ್ಸ್, ಮುಗಿಯೋವರೆಗೂ ಕರೆಕ್ಟಾಗಿ ಕೇಳಿ. 1 hour ಆಗುತ್ತೆ ಸರ್, 1.5 hour ಆಗುತ್ತೆ ಸರ್ ಅಂತ ಕಂಪ್ಲೇಂಟ್ ಮಾಡಬೇಡಿ. 1.5 hourವರೆಗೂ ಈ ವಿಷಯವನ್ನು ಎಕ್ಸ್ಪ್ಲೇನ್ ಮಾಡೋದು ಅಷ್ಟು ಈಜಿ ಅಂತ ತಿಳ್ಕೊಂಡಿದ್ದೀರಾ. ಸೊ ಸುಮ್ಮನೆ ಏನೋ ಒಂದು ಹೇಳಬೇಡಿ ಫ್ರೆಂಡ್ಸ್. ಬಟ್ ನಂಬಿಕೆ ಇರಬೇಕು ನಿಮಗೆ ನನ್ನ ಕ್ಲಾಸ್ ಮೇಲೆ, ಅಂದರೆ ಮಾತ್ರ ನೋಡಿ, ಇಲ್ಲಾಂದರೆ ನಿಮಗೆ ಇದು ಉಪಯೋಗ ಆಗೋದಿಲ್ಲ. ಸೊ ಯಾರು ಜ್ಞಾನವನ್ನು ಗಳಿಸ್ಬೇಕು, ಎಕ್ಸಾಮಿನೇಷನ್ ಹಾಲ್ ಒಳಗೆ ನೀವು ಬಾಯ್ಪಟ್ ಹಾಕಿದ್ದು ಎದ್ದಕ್ಕೂ ಉಪಯೋಗ ಆಗೋದಿಲ್ಲ ಫ್ರೆಂಡ್ಸ್. ನಿಮ್ಮ ಬಾಯ್ಪಟ್ ಹಾಕೋದು ಎಂದೂ ನೆನಪು ಬರೋದಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಲ್ವಾ, ಏನಿದೆಯೋ ಅದನ್ನು ಹೇಳೋದು ಅದು ಗೈಡೆನ್ಸು ಅಲ್ಲ, ಅದು ಕೋಚಿಂಗು ಅಲ್ಲ, ಅವನ ಟೀಚರು ಅಲ್ಲ. ಬಟ್ ಯಾವ ಥರ ನೀವು ಅದನ್ನು ವಿಚಾರ ಮಾಡಬೇಕು, ನಿಮ್ಮ ವಿಚಾರಗಳಲ್ಲಿ ಬದಲಾವಣೆ ತರೋದು, ನಿಮ್ಮನ್ನು ಬರೆಯೋ ಹಾಗೆ ಮಾಡೋದು. ನನ್ನ ಉದ್ದೇಶ ನೀವು ನಾನು ಹೇಗೆ ಕೊಡ್ತಿದ್ದೀನೋ ಹಾಗೆ ಎಸ್ಸೆ ಬರೆಯೋದು ಅಲ್ವೇ ಅಲ್ಲ. ನನ್ನ ಪುಸ್ತಕದ ಉದ್ದೇಶನೂ ಅಲ್ಲ. ನಿಮ್ಮನ್ನು ಆ ವಿಷಯದ ಬಗ್ಗೆ ಎಲ್ಲ ಆ್ಯಂಗಲಿಂದ ಆ ವಿಷಯವನ್ನು ತಿಳಿಸಿ ನಿಮ್ಮ ಕಡೆಯಿಂದನೇ ಅದನ್ನು ಬರೆಸೋ ಹಾಗೆ ಮಾಡೋದು. ಸೊ ನಾನು ಕ್ಲಾಸಲ್ಲಿ ಅದನ್ನೇ ಮಾಡ್ತೀನಿ ಫ್ರೆಂಡ್ಸ್. ಹುಡುಗರು ಬರೀತಾರೆ, 1-2 ಕ್ಲಾಸ್ ಆದಮೇಲೆ ತಾವು ಎಸ್ಸೆ ಬರೆಯೋಕ್ಕೆ ಶುರು ಮಾಡ್ತಾರೆ. ಐ ವಾಂಟ್ ಯು ಪೀಪಲ್ ಟು ದ್ಯಾಟ್. ಫಾಲೋವರ್ ಆಗಬೇಡಿ, ಯಾರು ಫಾಲೋವರ್ ಆಗುವಂಥ ಅವಶ್ಯಕತೆ ಇಲ್ಲ. ಬಟ್ ನೀವು ಒಬ್ಬ ಒಳ್ಳೆ ಕಾಂಪಿಟೇಟರ್ ಆಗಬೇಕು. ಓಕೆ, ನೀವು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಫ್ರೆಂಡ್ಸ್. ಸೊ ಆದ್ದರಿಂದ ನಾನು ಹೇಳೋದನ್ನು ಕೇಳೋದೇ ಆದರೆ ನೀವೇ ಸ್ವಂತ ಬರೀಲಿಕ್ಕೆ ರೆಡಿ ಆಗಬೇಕು. ಪಾಯಿಂಟ್ಸ್ನ ತಗೊಳ್ಳಿ, ಬಟ್ ಎಕ್ಸ್ಪ್ಲನೇಷನ್ ನಿಮ್ಮದೇ ಇರಬೇಕು. ಸೊ ಇದು ಇಲ್ಲ ಸರ್ ಹೀಗೆಲ್ಲ ಆಗೋದಿಲ್ಲ ಅಂದರೆ ದಟ್ಸ್ ನಾಟ್ ಮೈ ಪ್ರಾಬ್ಲಮ್, ನೀವು ವಿಚಾರ ಮಾಡಿ. ಓಕೆ, ಅರಣ್ಯವು ನೋಡಿ, ಒಂದು ಕೊಟೇಶನ್ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಕಾಡಿನ ಬಗ್ಗೆ. ಬಿಕಾಸ್ ವೆಸ್ಟರ್ನ್ ಘಾಟ್ಸ್ ಈಸ್ ಫುಲ್ ಆಫ್ ಫಾರೆಸ್ಟ್ನು. ಅರಣ್ಯವು ನಮಗೆ ಸಂಪನ್ಮೂಲವಲ್ಲ. ನೋಡಿ, ಅರಣ್ಯ ನಮಗೆ ಸಂಪನ್ಮೂಲವಲ್ಲ, ಅದು ಜೀವವಾಗಿದೆ. ನೀವು ಈ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಇದು ಯಾರ್ಯಾರು ವಿಸಿಟ್ ಮಾಡಿದಿರೋ ವೆಸ್ಟರ್ನ್ ಘಾಟ್ಸಲ್ಲಿ ಹೋದಾಗ ಹೇಗೆ ನಮಗೆ ಫಾರೆಸ್ಟ್ ಅನ್ನೋದು ಜೀವ ಆಗಿದೆ ಅಂತ ಹೇಳ್ಬಿಟ್ಟು, ಇದು ನಮಗೆ ವಾಸಿಸಲು ಇರುವ ಏಕೈಕ ಸ್ಥಳವಾಗಿದೆ ಅಂತ ಕೂಡ ನೀವು ಬರಿಬೋದು. ಇದು ಅರಣ್ಯ ಪ್ರದೇಶದ ಮಹತ್ವವನ್ನು ತಿಳಿಸ್ತದೆ. ಇದನ್ನು ಬಿಟ್ಟು ನಿಮ್ಗೆ ಬೇರೆ ಯಾವುದಾದ್ರೂ ಗೊತ್ತಿದೆ ಅಂದರೂ ಬರಿಬೋದು, ಅಥವಾ ಇದನ್ನೇನು ಬರಿಬೋದು. ಈಗ ಇಂಟ್ರೊಡಕ್ಷನ್ಗೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು. ಸೊ ಪಶ್ಚಿಮ ಘಟ್ಟಗಳ ಬಗ್ಗೆ ಇಂಟ್ರೊಡಕ್ಷನಲ್ಲಿ ಏನೇನೆಲ್ಲ ಬರೀಬಹುದು. ಪಶ್ಚಿಮ ಘಟ್ಟಗಳು ಎಂದಾಕ್ಷಣ ನಮಗೆ ನೆನಪಿಗೆ ಬರೋದೇ ಆ ದಟ್ಟ ಅರಣ್ಯ, ಗುಡ್ಡಗಾಡು ಪ್ರದೇಶ, ವಿವಿಧ ವನ್ಯಜೀವಿಗಳು, ನದಿಗಳು, ಅನೇಕ ಈ ಒಂದು ಪಾರಂಪರಿಕ ತಾಣಗಳು, ಓಕೆ, ವನ್ಯಜೀವಿಗಳು, ಓಕೆ, ಇವೆಲ್ಲನೂ ನೀವು ಬರಿಬೋದು ಫ್ರೆಂಡ್ಸ್. ಎಂದೂ ಮರೆಯಲಾಗದ ಆ ಪ್ರಕೃತಿ ಸೌಂದರ್ಯ. ಓಕೆ, ಡೆಫಿನೆಟ್ಲಿ ಫ್ರೆಂಡ್ಸ್, ವೆಸ್ಟರ್ನ್ ಘಾಟ್ಸ್ಗೆ ಯಾರು ವಿಸಿಟ್ ಮಾಡಿದ್ದೀರಾ, ಯು ಕ್ಯಾನ್ ನಾಟ್ ಫಾರ್ಗೆಟ್ ದಟ್ ಈಸಿಲಿ. ಪಶ್ಚಿಮ ಘಟ್ಟಗಳು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಬರುವ ಅರಣ್ಯ ಪ್ರದೇಶವಾಗಿದ್ದು, ಇವು ಭಾರತದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿವೆ. ಭಾರತದ ಜನರ ಆರೋಗ್ಯವನ್ನು ಸುಧಾರಣೆಯಲ್ಲೂ ಕೂಡ ಇವು ತಮ್ಮದೇ ಆದಂಥ ಪಾತ್ರವನ್ನು ವಹಿಸ್ತವೆ ಫ್ರೆಂಡ್ಸ್. ಇವುಗಳನ್ನು ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೂ ಕೂಡ ಸೇರಿಸಲಾಗಿದೆ. ಬರೀ ಭಾರತದೊಳಗೆ ಮಾತ್ರ ಮಹತ್ವ ಹೊಂದಿಲ್ಲ, ಜಗತ್ತಿನೊಳಗೆ ಮಹತ್ವ ಹೊಂದಿದ್ದಾವೆ. ಅದಕ್ಕೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಈ ಪರ್ವತ ಶ್ರೇಣಿಗಳು ಉತ್ತರದಲ್ಲಿ ಗುಜರಾತ್ ರಾಜ್ಯದಲ್ಲಿ ಹರಿಯುವ ತಾಪಿ ನದಿಯಿಂದ ಹಿಡಿದು ದಕ್ಷಿಣದ ರಾಜ್ಯವಾದಂಥ ತಮಿಳುನಾಡಿನವರೆಗೂ, ನಾನು ನಿಮಗೆ ಮುಂದೆ ಇದರ ಮ್ಯಾಪ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್, ನೀವು ಕೂಡ ಮ್ಯಾಪ್ ಹಾಕ್ಬೋದು ಹಾಗೆ. ಓಕೆ, ತಮಿಳುನಾಡಿನವರೆಗೂ ಅಂದರೆ 6 ರಾಜ್ಯಗಳಲ್ಲಿ ನೋಡಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ನೀವು. 6 ರಾಜ್ಯಗಳಲ್ಲಿ ಈ ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶವನ್ನು ನಾವು ಕಾಣಬಹುದು. ಇದರಲ್ಲಿ ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ಮಾರ್ಕ್ ಮಾಡ್ಬೋದು, ಕರ್ನಾಟಕ ಬಹುಮುಖ್ಯವಾಗಿದೆ ಮತ್ತು 60% ಇದನ್ನು ನೀವು ಮಾರ್ಕ್ ಮಾಡ್ಬೋದು. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಸರ್ ಏನೇನೆಲ್ಲ ಮಾರ್ಕ್ ಮಾಡಬೇಕು ಎಸ್ಸೆ ಒಳಗೆ ಅಂತ. ಇಂಥ ಒಂದು ಫ್ಯಾಕ್ಟ್ಸ್ಗಳನ್ನ ನೀವು ಮಾರ್ಕ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಪಶ್ಚಿಮ ಘಾಟ್ 60% ಆಫ್ ದಿ ವೆಸ್ಟರ್ನ್ ಘಾಟ್ಸ್
ಕಂಡುಬರುತ್ತಿರುವುದು ಕರ್ನಾಟಕದಲ್ಲೇ. ಇದು ತುಂಬ ವಿಶೇಷ. ಇಂತಹ ಪಶ್ಚಿಮ ಘಟ್ಟಗಳು ಇಂದು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿವೆ. ಸೊ ಇವು ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೂಡ ಹೊಂದಿವೆ ಫ್ರೆಂಡ್ಸ್. ಇದೇ ವೆಸ್ಟರ್ನ್ ಘಾಟ್ಸೇ ನಮಗೆ ಫ್ರೆಶ್ ಏರ್ನ ಕೊಡ್ತಾ ಇದೆ, ಗಾಳಿನ ಕೊಡ್ತಾ ಇದೆ. ಇದೇ ವೆಸ್ಟರ್ನ್ ಘಾಟ್ಸ್ಗಳಿಂದನೇ ನಮಗೆ ಹರಿಯುವಂಥ ನದಿಗಳು ಬರ್ತಿದ್ದಾವೆ, ನಮಗೆ ಫ್ರೆಶ್ ಆದಂಥ ನೀರನ್ನ ಕೊಡ್ತಾ ಇದ್ದಾವೆ. ನಾವು ಮೊದಲನೇದಾಗಿ ಪಶ್ಚಿಮ ಘಟ್ಟಗಳ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ. ಸೊ ನಂತರ ಇವು ಎದುರಿಸ್ತಿರುವಂಥ ಸವಾಲುಗಳ ಬಗ್ಗೆ ಕೂಡ ನೋಡೋಣ ಫ್ರೆಂಡ್ಸ್. ಓಕೆ, ನೋಡಿ ಇಷ್ಟು ನೀವು ಬರಿಬಹುದು ಫ್ರೆಂಡ್ಸ್. ಇದರೊಳಗೆ ಫ್ಯಾಕ್ಟ್ಸು ಇದೆ, ಇದರೊಳಗೆ ಪಶ್ಚಿಮ ಘಟ್ಟಗಳ ಬಗ್ಗೆನೂ ಇದೆ, ಕರ್ನಾಟಕದ ಬಗ್ಗೆನೂ ಇದೆ, ಇವತ್ತು ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆನೂ ಇದೆ, ಎಲ್ಲಿಂದ ಎಲ್ಲಿಗೂ ಕವರ್ ಆಗಿದೆ ಅಂತ ಕೂಡ ಇದೆ. ಓಕೆ, ಸೊ KAS ಎಕ್ಸಾಮ್ ಬರೆಯೋರಿದ್ರೂ ಕೂಡ ನೀವು ಇದೇ ಥರ ಪ್ರಾರಂಭ ಮಾಡ್ಬೋದು. PSI ಎಕ್ಸಾಮ್ ಬರೆಯೋರಿದ್ರೂ ಕೂಡ ನೀವು ಇದೇ ಥರ ಪ್ರಾರಂಭ ಮಾಡ್ಬೋದು. 8ರಿಂದ 10 ಲೈನ್ ನಿಮ್ಮ ಒಂದು ಇಂಟ್ರೊಡಕ್ಷನ್ ಇರಬೇಕು, ಅದು ಮೋಸ್ಟ್ ಅಟ್ರಾಕ್ಟಿವ್ ಇರಬೇಕು. ಅದರೊಳಗೆ ಈ ಒಂದು ಡೇಟಾನೂ ಕೂಡ ಇನ್ಕ್ಲೂಡ್ ಆಗಿರಬೇಕು. ಈವನ್ ನಮ್ಮ ಪುಸ್ತಕದಲ್ಲೂ ನೋಡಿ ನೀವು ಫ್ರೆಂಡ್ಸ್. ಓಕೆ, ಪ್ರತಿಯೊಂದು ಡೇಟಾನ ಅಪ್ಡೇಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಈವನ್ ನಮ್ಮ ಪ್ರಬಂಧ ಪುಸ್ತಕದಲ್ಲಿ ಗ್ರಾಫ್ ಎಲ್ಲ ಹಾಕಿ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಇನ್ನೂ ಕೆಲವೊಬ್ರು ಕೇಳ್ತಾ ಇದ್ರು ಫಾರೆಸ್ಟ್ ಎಷ್ಟು % ಲಾಸ್ ಆಗಿದೆ ಅದನ್ನೆಲ್ಲ ಬರಿಬೋದಲ್ಲ ಸರ್ ಅಂತ. ನಾನು ನಿಮಗೆ ಆ ಇನ್ಫಾರ್ಮೇಷನ್ನ ಕೊಡೋದಿಲ್ಲ, ಯಾಕಂದರೆ ಆ ಡೇಟಾ ಇಟ್ ಕೀಪ್ಸ್ ಚೇಂಜಿಂಗ್ ಗೈಸ್. ಓಕೆ, ಈಗ ಸೆನ್ಸಸ್ ಆದಮೇಲೆ ಮತ್ತೆ ಅದೆಲ್ಲ ಚೇಂಜ್ ಆಗುತ್ತೆ, ಅದಕ್ಕೆ ನಾನು ಆ ಡೇಟಾನ ಕೊಡ್ತಾ ಇಲ್ಲ, ಬಟ್ ಇರುವಂಥ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಯಾವುದು ಪರ್ಮನೆಂಟ್ ಡೇಟಾ ಇದೆ, ಫಾರ್ ಎಕ್ಸಾಂಪಲ್ 60% ಇದು ಚೇಂಜ್ ಆಗೋದಿಲ್ಲ. ಓಕೆ, ಇಂಥವುಗಳನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಸಮಸ್ಯೆಗಳು ಮತ್ತು ಅವುಗಳಿಗಿರುವಂಥ ಪರಿಹಾರಗಳು, ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ಕೆಲವೊಂದು ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಆ ಸಮಿತಿಗಳು ಕೊಟ್ಟಂಥ ರೆಕಮೆಂಡೇಶನ್ಸ್ಗಳೇನು ಅಂತ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಓಕೆ, ಸೊ ಈಗ ನೋಡಿ, ಇನ್ನು ಕೆಲವೊಂದು ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಈ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಕ್ವಶನ್ನ ಕೇಳ್ತಾರೆ ಫ್ರೆಂಡ್ಸ್. ಓಕೆ, ವಿವಿಧ ಪರೀಕ್ಷೆಯಲ್ಲಿ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಕ್ವಶನ್ ಇದ್ದೇ ಇರ್ತವೆ. ಸೊ ಹಾಗೆ ಬೇರೆ ಬೇರೆ ಯಾವ್ಯಾವ ಪೇಪರಲ್ಲಿ ಯಾವ್ಯಾವ ಎಕ್ಸಾಮಲ್ಲಿ ಏನೇನೆಲ್ಲ ಕ್ವಶನ್ ಕೇಳಿದ್ದಾರೆ, ಈ ಫ್ಯಾಕ್ಟ್ಸ್ಗಳು ನಿಮಗೆ ಪ್ರಬಂಧ ಬರೀಲಿಕ್ಕೂ ಹೆಲ್ಪ್ ಆಗ್ತವೆ. ಮುಂದಿನ KAS ಪ್ರಿಲಿಮ್ಸ್ಗೆ, ಆಮೇಲೆ UPSC ಪ್ರಿಲಿಮ್ಸ್ಗೆ, ಮತ್ತು ನೀವು ಬರಿತಾ ಇರುವಂಥ VO ಎಕ್ಸಾಮ್ಗೆ, ವೆಲ್ಫೇರ್ ಎಕ್ಸಾಮ್ಗೆ ಎಲ್ಲ ಕಡೆನೂ ಉಪಯೋಗ ಆಗ್ತವೆ. ಬಿಕಾಸ್ ವೆಸ್ಟರ್ನ್ ಘಾಟ್ಸ್ ತುಂಬ ಮಹತ್ವವನ್ನು ಹೊಂದಿದ್ದಾವೆ. ಸೊ ಒಂದೊಂದಾಗಿ ಪ್ರಶ್ನೆನ ಕೇಳ್ತಾ ನಾನು ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಅದು ಆದಮೇಲೆ ಮತ್ತೆ ಪ್ರಬಂಧ ಬರುತ್ತೆ. ಇಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಕೂಡ ನೀವು ಪ್ರಬಂಧದಲ್ಲಿ ಉಪಯೋಗ ಮಾಡ್ಬೋದು. ಪಶ್ಚಿಮ ಘಟ್ಟಗಳು ಏಕೆ ಮುಖ್ಯ ಅಂತ ನಾವು ನೋಡೋದಾದರೆ, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ WWFನವರು ಪಶ್ಚಿಮ ಘಟ್ಟಗಳ ಪ್ರಾಮುಖ್ಯತೆಯನ್ನು ವ್ಯಾಖ್ಯಾನಿಸ್ತಾರೆ. ಏನಂದರೆ, ಪಶ್ಚಿಮ ಘಟ್ಟಗಳು ಪ್ರಮುಖ ಜಲ ವಿಜ್ಞಾನ ಮತ್ತು ಜಲ ನಯನ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತವೆ. ಮೇಜರ್ಲಿ ನದಿಗಳು ಹುಟ್ಟೋದಿಲ್ಲೇ. ಸುಮಾರು 245 ಬಿಲಿಯನ್ ಜನರು, ಅದರೊಳಗೂ ಪೆನಿನ್ಸುಲರ್ ಭಾರತ ಅಂತ ಏನಿದೆಯೋ, ಪೆನಿನ್ಸುಲರ್ ಇಂಡಿಯಾ, ಓಕೆ, ಈ ಪಾರ್ಟ್ ಇದೆಯಲ್ವಾ ಇಂಡಿಯಾದು, ಸೊ ಪೆನಿನ್ಸುಲರ್ ಇಂಡಿಯಾ, ಸೊ ಭಾರತೀಯ ರಾಜ್ಯಗಳಲ್ಲಿ ವಾಸಿಸುತ್ತಿರುವವರೆಲ್ಲರೂ ಕೂಡ ಈ ಪಶ್ಚಿಮ ಘಟ್ಟಗಳ ಒಂದು ನದಿಗಳ ಮೇಲೇ ಡಿಪೆಂಡ್ ಆಗಿರೋದನ್ನು ನಾವು ಕಾಣ್ತೀವಿ. ಇರಿಗೇಷನ್ಗೆ ನೀರಾಗಿರ್ಬೋದು, ಕುಡಿಯೋ ನೀರಕ್ಕಾಗಿರ್ಬೋದು. ಓಕೆ, ಸೊ ಲಕ್ಷಾಂತರ ಜನರ ಜೀವನೋಪಾಯಕ್ಕೆ ಈ ಪಶ್ಚಿಮ ಘಟ್ಟಗಳು ಬೆಂಬಲವಾಗಿವೆ ಅಂತ ನೀವು ಬರಿಬೋದು. ಓಕೆ, ನೆನಪಿಟ್ಟುಕೊಳ್ಳಿ. ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಾಯ್ದು ಹೋಗ್ತವೆ, ಇವು ಕೂಡ ಬಹಳಷ್ಟು ಎಕ್ಸಾಮಲ್ಲಿ ಕ್ವಶನ್ ಕೇಳಿದರೆ. ಗುಜರಾತಿಂದ ಪ್ರಾರಂಭ ಆಗ್ತವೆ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು, ಕೇರಳ. ಓಕೆ, ಸೊ ಈ ಎಲ್ಲ ರಾಜ್ಯಗಳಲ್ಲಿ ಈ ಪಶ್ಚಿಮ ಘಟ್ಟಗಳು ವ್ಯಾಪಿಸಿದ್ದನ್ನು ಕಾಣ್ತೀವಿ. ಟೋಟಲ್ 6 ಸ್ಟೇಟ್ಸ್. ಓಕೆ, ಅದು ಆದಮೇಲೆ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಕೂಡ ಈ ಒಂದು ವೆಸ್ಟರ್ನ್ ಘಾಟ್ಸ್ ಹಾಯ್ದು ಹೋಗ್ತವೆ. ದಾದ್ರಾ ಮತ್ತು ನಗರ ಹವೇಲಿ ಮತ್ತು ಪಾಂಡಿಚೇರಿಯಲ್ಲೂ ಕೂಡ ಇವಿರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಪಶ್ಚಿಮ ಘಟ್ಟಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ಒಂದು ರಾಜ್ಯದಲ್ಲಿ ಕರೀತಾರೆ. ಓಕೆ, ಸೊ ಈ ಪಶ್ಚಿಮ ಘಟ್ಟಗಳಿಗಿರುವಂಥ ಹೆಸರುಗಳನ್ನು ನಾವು ನೋಡೋದೇ ಆದರೆ, ಸೊ ಮೊದಲನೇದಾಗಿ ನೀವು ನೋಡ್ಬೋದು, ಮ್ಯಾಪ್ನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಯಾವ ಥರ ಗುಜರಾತಿಂದ ಇಲ್ಲಿ ಪ್ರಾರಂಭ ಆಗ್ತವೆ ಪಶ್ಚಿಮ ಘಟ್ಟಗಳು. ಓಕೆ, ಮುಂಬೈ ಮಹಾರಾಷ್ಟ್ರ ಆ್ಯಂಡ್ ರತ್ನಗಿರಿ ಡಿಸ್ಟಿಕ್ ಆಫ್ ಮಹಾರಾಷ್ಟ್ರ. ಓಕೆ, ಆ್ಯಂಡ್ ಗೋವಾ. ಓಕೆ, ನೆಕ್ಸ್ಟ್ ಇಟ್ ವಿಲ್ ಕಮ್ ಟು ಕರ್ನಾಟಕ. ಓಕೆ, ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಆನ್ ದಿ ಅರ್ತ್ ಅಂತಲೇ ನಾವು ಹೇಳ್ಬೋದು. ಸೊ ಇಲ್ಲಿವರೆಗೂ ಈ ಒಂದು ತಿರುವನಂತಪುರಂ ಆಗಿರ್ಬೋದು, ಆಮೇಲೆ ತಮಿಳುನಾಡಿಗೂ ಕೂಡ ಸ್ಪ್ರೆಡ್ ಆಗಿದ್ದಾನೆ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇವುಗಳನ್ನು ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಇದನ್ನು ಕ್ವಶನ್ ಕೇಳಿದರೆ ಮ್ಯಾಚ್ ದಿ ಫಾಲೋವಿಂಗಲ್ಲಿ ಮತ್ತೆ ಕೂಡ ಕೇಳ್ಬೋದು. ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಇವುಗಳನ್ನು ನೀಲಗಿರಿ ಬೆಟ್ಟಗಳು ಅಂತ ಕೂಡ ಕರೀತಾರೆ ಫ್ರೆಂಡ್ಸ್. ಓಕೆ, ಇನ್ನು ಕೇರಳದ ಅಣ್ಣೈಮುಡಿ ಬೆಟ್ಟಗಳು ಮತ್ತು ಇವನ್ ಕಾರ್ಡಮಮ್ ಹಿಲ್ಸ್, ಏಲಕ್ಕಿ ಬೆಟ್ಟಗಳು ಅಂತ ಕೂಡ ಕೇರಳದೊಳಗೆ ಕರೀತಾರೆ.
ಪಶ್ಚಿಮ ಘಟ್ಟಗಳು ಅಂತ ಕರ್ನಾಟಕದೊಳಗೂ ಕೂಡ ಹೀಗೂ ಕರೀತಾರೆ. ಓಕೆ, ವಿವಿಧ ಹೆಸರುಗಳಿಂದ ಇವ್ರನ್ನ ಕರೀತಾರೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು ನಿರಂತರ ಒಂದು ಪರ್ವತ ಶ್ರೇಣಿಗಳು ಹೌದು ಅಲ್ವೋ ಅಂತ ಕೂಡ ನಿಮಗೆ ಕ್ವಶನ್ ಕೇಳಿದ್ದಾರೆ. ಎಸ್, ದೇ ಆರ್ ಕಂಟಿನ್ಯೂಸ್ ಮೌಂಟೇನ್ಸ್ ಅಂತಾನೆ ಹೇಳ್ಬೋದು. ನಿರಂತರ ಪರ್ವತ ಶ್ರೇಣಿಗಳು ಈ ವೆಸ್ಟರ್ನ್ ಘಾಟ್ಸ್ಗಳು ಆಗಿದ್ದಾವೆ. ನೆಕ್ಸ್ಟ್ ಪಶ್ಚಿಮ ಘಟ್ಟಗಳ ವಿಶೇಷತೆ ಏನು ಅಂತ ಕೇಳಿದರೆ ಹೆಚ್ಚು ಜೀವ ವೈವಿಧ್ಯತೆಯನ್ನು ಹೊಂದಿದ್ದು ಸ್ಥಳೀಯತೆ ಮತ್ತು ಪಶ್ಚಿಮ ಘಟ್ಟಗಳ ವಿಶೇಷ ಲಕ್ಷಣಗಳಾಗಿವೆ ಅಂತಾನೆ ನೀವು ನೋಡ್ಬೋದು ಫ್ರೆಂಡ್ಸ್. ಓಕೆ, ಅದು ಆದಮೇಲೆ ಪಶ್ಚಿಮ ಘಟ್ಟಗಳಲ್ಲಿ ಯಾವ ರೀತಿ ಕಾಡುಗಳು ಕಂಡು ಬರ್ತವೆ? ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ಕ್ವಶನ್ ಕೇಳ್ಬೋದು. ಇವು 5 ನೆನಪಿಟ್ಕೊಳ್ಳಿ, ನೀವು ಎಸ್ಸೆಗಳೊಳಗೂ ಬರಿಬೋದು. ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ, ತೇವಾಂಶವುಳ್ಳ ಪತನಶೀಲ ಕಾಡುಗಳು ಬರ್ತವೆ, ಆಮೇಲೆ ಕಾಡುಗಳ ಕುರುಚಲುಗಳು ಕಂಡು ಬರ್ತವೆ, ಸೋಲಾಜ್ ಕಂಡು ಬರ್ತವೆ, ಹೆಚ್ಚಿನ ಮಳೆ ಬೀಳುವ ಸವಾನ್ನಾಗಳು ಕೂಡ ಸೇರಿದಂತೆ ಈ ವಿವಿಧ 5 ತರಹದ ಒಂದು ಕಾಡುಗಳು ಇಲ್ಲಿ ಕಂಡು ಬರ್ತವೆ. ನೋಡಿ ಎಷ್ಟೊಂದು ಡೈವರ್ಸಿಟಿ ಇದೆ ನೋಡಿ ಫ್ರೆಂಡ್ಸ್. ಒಂದೊಂದು ಥರ ಕಂಡು ಬರೋದೇ ಒಂದು ವಿಶೇಷತೆ ಆಗಿರುತ್ತೆ. ಓಕೆ, ಪಶ್ಚಿಮ ಘಟ್ಟಗಳು ಹೇಗೆ ರೂಪುಗೊಂಡಿವೆ ಅಂತ ನೋಡಿದರೆ ಗೋಂಡವನ ಅನ್ನುವಂಥ ಒಂದು ಮಹಾಖಂಡ ಹೇಗೆ ಸಪ್ರೇಟ್ ಆಯಿತು ಅಂತ ಹೇಳ್ತಾರೋ, ಸೊ ಆ ಒಂದು ಪ್ರದೇಶದಲ್ಲಿ ಡೆಕ್ಕನ್ ಪ್ಲಾಟ್ಯೂ ಏನಿದೆಯೋ, ಸೊ ಭಾರತದ ಏನು ರಚನೆ ಆಯಿತು ಅಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳು ರಚನೆ ಆಗಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಸವಿತದಿಂದ ಇವು ರಚನೆ ಆಗಿದ್ದನ್ನು ಕಾಣ್ತೀವಿ. ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು ಅತಿ ಎತ್ತರದ ಶಿಖರ ಯಾವುದು? ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಅಂದರೆ ಸೊ ಅಣ್ಣೈಮುಡಿ. ಓಕೆ, ಅಣ್ಣೈಮುಡಿ ಅತ್ಯಂತ ಎತ್ತರದ ಶಿಖರವಾಗಿದೆ ಪಶ್ಚಿಮ ಘಟ್ಟಗಳಲ್ಲಿ. ಇದು ಯಾವ ರಾಜ್ಯದಲ್ಲಿ ಬರುತ್ತೆ? ಅಣ್ಣೈಮುಡಿ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು ಹಿಮಾಲಯಕ್ಕಿಂತ ಹಳೆಯದೇ ಅಂತ ಕೇಳಿದರೆ ಎಸ್, ದೀಸ್ ಆರ್ ಓಲ್ಡ್ ಪೋಲ್ಡ್ ಮೌಂಟೇನ್ಸ್ ಅಂತಾನೆ ಹೇಳ್ಬೋದು. ಓಕೆ, ಓಲ್ಡ್ ಬ್ಲಾಕ್ ಮೌಂಟೇನ್ಸ್ ಅಂತಾನೆ ಹೇಳ್ಬೋದು. ಪೋಲ್ಡ್ ಮೌಂಟೇನ್ಸ್ ಅಲ್ಲ, ಬ್ಲಾಕ್ ಮೌಂಟೇನ್ಸ್. ಹಿಮಾಲಯ ಪೋಲ್ಡ್ ಮೌಂಟೇನ್ಸ್, ದೇ ಆರ್ ಯಂಗ್ ಪೋಲ್ಡ್ ಮೌಂಟೇನ್ಸ್ಗಳು ಆಗಿದ್ದಾವೆ ಫ್ರೆಂಡ್ಸ್. ಪಶ್ಚಿಮ ಘಟ್ಟಗಳು ಹಿಮಾಲಯಕ್ಕಿಂತ ಹಳೆಯದಾಗಿದ್ದಾವೆ. ಇದನ್ನು ನೆನಪಿಟ್ಕೊಡ್ರಿ, ಇದನ್ನು ಸ್ಟೇಟ್ಮೆಂಟ್ ಕೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳು ಹೆಚ್ಚಿಗೆ ಆಗ್ತಿದೆ. ನೆಕ್ಸ್ಟ್ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವಂಥ ಪ್ರಸಿದ್ಧ ಜೀವಗೋಳ ಮೀಸಲು ಯಾವ್ಯಾವು ಅಂತ ಕೇಳ್ತಿದ್ದಾರೆ ಫ್ರೆಂಡ್ಸ್. ಓಕೆ, ನೀಲಗಿರಿ ಜೀವಗೋಳ ಪ್ರಸಿದ್ಧಿಯಾಗಿದೆ. ಅದೇ ರೀತಿಯಾದಂಥ ಭಾರತದ ಪಶ್ಚಿಮ ಕರಾವಳಿ ಸಮಾನಾಂತರ ಚಲಿಸುವ ಪರ್ವತಗಳನ್ನು ಇಲ್ಲಿ ಕಾಣ್ಬೋದು. ಅದು ಆದಮೇಲೆ ಇದು 1600 ಕಿಲೋಮೀಟರ್ ಸ್ಟ್ರೆಚ್ ಇದೆ ಫ್ರೆಂಡ್ಸ್, ನಾರ್ತ್ ಟು ಸೌತ್. ನೀವೇನಾದರೂ ನೋಡಿದರೆ ಆಗಲೇ ತೋರಿಸಿದ್ನಲ್ವ, ಗುಜರಾತಿಂದ ತಮಿಳುನಾಡು ಮತ್ತು ಕೇರಳದವರೆಗೂ ಏನು ಸ್ಪ್ರೆಡ್ ಆಗಿದೆ, 1600 ಕಿಲೋಮೀಟರ್ ಇದು ಸ್ಪ್ರೆಡ್ ಆಗಿದ್ದನ್ನು ನಾವು ಕಾಣ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪಶ್ಚಿಮ ಘಟ್ಟಗಳ ಭೂವಿಜ್ಞಾನ ಅಂತ ನಾವು ನೋಡೋದಾದರೆ ಪಶ್ಚಿಮ ಘಟ್ಟಗಳು ಭೂವಿಜ್ಞಾನದ ಬಗ್ಗೆ 2 ಅಭಿಪ್ರಾಯಗಳನ್ನು ಇಲ್ಲಿ ಮೇಜರ್ಲಿ ವಿಜ್ಞಾನಿಗಳು ಹೇಳ್ತಾರೆ. ಒಂದನೇದು, ಪಶ್ಚಿಮ ಘಟ್ಟಗಳ ಪರ್ವತಗಳು ಅರೇಬಿಯನ್ ಸಮುದ್ರದಕ್ಕೆ ಭೂಮಿಯ ಒಂದು ಭಾಗ ಕೆಳಕ್ಕೆ ತಿರುಗುವಿಕೆಯಿಂದ ರೂಪುಗೊಂಡಿವೆ ಅಂತ ಒಂದು ಹೇಳಿದರೆ, ಓಕೆ, ಬ್ಲಾಕ್ ಮೌಂಟೇನ್ಸ್ಗಳು ಪರ್ವತಗಳು ನಿರ್ಮಾಣ ಆಗಿದ್ದಾವೆ ಅಂತ ಒಂದು ಹೇಳಿದರೆ, ಪಶ್ಚಿಮ ಘಟ್ಟಗಳು ಪರ್ವತಗಳು ನಿಜವಾದ ಪರ್ವತಗಳಲ್ಲ, ಆದರೆ ಡೆಕ್ಕನ್ ಪ್ರಸ್ಥಭೂಮಿ ದೋಷಪೂರಿತ ಅಂಚುಗಳಾಗಿವೆ ಅಂತ ಇನ್ನೊಂದು ಒಪಿನಿಯನ್ ಹೇಳ್ತದೆ ಫ್ರೆಂಡ್ಸ್. ಈ ಪ್ರದೇಶದಲ್ಲಿ ಕಂಡುಬರುವ ಪ್ರಮುಖ ಬಂಡೆಗಳು ಅಂದರೆ ಬಸಾಲ್ಟ್. ಓಕೆ, ಸೊ ಈ ಒಂದು ಪ್ರಮುಖ ಸ್ಟೋನ್ಸ್ಗಳು ಅಂದರೆ ಓಕೆ ಗ್ರಾನೈಟ್ ಆಗಿರ್ಬೋದು. ಓಕೆ, ಇವೆಲ್ಲ ಒಂದು ಕಲ್ಲುಗಳು ಕಂಡು ಬರ್ತವೆ. ಈವನ್ ಸುಣ್ಣದ ಕಲ್ಲು ಕೂಡ ಇಲ್ಲಿ ಕಂಡು ಬರ್ತವೆ, ಅದಿರು ಕಂಡು ಬರ್ತದೆ. ಓಕೆ, ಸೊ ಬೆಟ್ಟ ಗುಡ್ಡಗಳಲ್ಲಿ ಈ ಒಂದು ನ್ಯಾಚುರಲ್ ರಿಸೋರ್ಸ್ ಏನಿದಾವೆ ಸಿಕ್ಕಾಪಟ್ಟೆ ಸಿಗೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇವೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಆಗಿತ್ತು. ಇದರೊಳಗಿನ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ಎಸ್ಸೆದಲ್ಲೂ ಉಪಯೋಗ ಮಾಡ್ಬೋದು. ಈಗ ನಾನು ಸೀದಾ ಪಾಯಿಂಟಿಗೆ ಬರ್ತೀನಿ. ಪಶ್ಚಿಮ ಘಟ್ಟಗಳ ಪ್ರಾಮುಖ್ಯತೆ ಏನೇನಿದಾವೆ, ಭಾರತಕ್ಕೆ ಏನೇನು ಪ್ರಾಮುಖ್ಯತೆ, ಜಗತ್ತಿಗೆ ಏನೇನಿದಾವೆ. ಒಂದನೇದು, ಸೊ ಪರಿಸರಕ್ಕೆ ಪ್ರಾಮುಖ್ಯತೆ, ಪರಿಸರದಿಂದ ಏನೇನೆಲ್ಲ ಪ್ರಾಮುಖ್ಯತೆ ಇದ್ದಾವೆ ಅಂತ ನೋಡೋದಾದರೆ ಹಿಮಾಲಯಕ್ಕಿಂತ ಹಳೆಯದಾದ ಸರಪಳಿಯ ಕಾಡುಗಳು. ಓಕೆ, ಕಂಟಿನ್ಯೂಸ್ ರೇಂಜ್. ಭಾರತದ ಮಾನ್ಸೂನ್ ಹವಾಮಾನದ ಮಾದರಿಯನ್ನು ಇವು ಪ್ರಭಾವಿಸುತ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೋಡಿ, ನಮ್ಮ ದೇಶದೊಳಗೆ ಜಾಸ್ತಿ ಮಳೆ ಆದರೆ, ನಮ್ಮ ರಾಜ್ಯದೊಳಗೆ ಕಮ್ಮಿ ಮಳೆ ಆದರೆ, ಜಾಸ್ತಿ ಮಳೆ ಆದರೆ, ದೇಶದೊಳಗಾದರೆ ಅವುಗಳನ್ನು ಇನ್ಫ್ಲುಯೆನ್ಸ್ ಮಾಡುವಂಥ ಒಂದು ಶಕ್ತಿ ಇರುವಂಥ ಈ ಪಶ್ಚಿಮ ಘಟ್ಟಗಳಿಗೆ ಇದ್ದಾವೆ. ಭಾರತದ ಮಾನ್ಸೂನ್ ವ್ಯವಸ್ಥೆಯನ್ನು ಇವು ಇನ್ಫ್ಲುಯೆನ್ಸ್ ಮಾಡ್ತವೆ. ಇದು ಜೈವಿಕ ವೈವಿಧ್ಯತೆಯ ವಿಶ್ವದ 8 ಹಾಟ್ಸ್ಪಾಟ್ ಅಂತ ಏನು ಕರಿತೀವಿ, ಎಂಡೆಮಿಕ್ ಸ್ಪೀಸೀಸ್ ಇರಬೇಕು, ಆಮೇಲೆ ಅಂಥ ಒಂದು ವೆದರ್ ಬೇರೆ ಕಡೆ ಎಲ್ಲೂ ಇರಬಾರ್ದು, ಅಂಥ ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿದೆ, ಒಂದೆಂದು ಗುರುತಿಸಲ್ಪಟ್ಟಿದೆ. ಇದನ್ನು ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಯುನೆಸ್ಕೋ ಏನಿದೆ ವಿಶ್ವ ಪರಂಪರೆಯ ಪಟ್ಟಿಗೆ ಆ ಕಾರಣಕ್ಕಾಗಿ ಸೇರಿಸಲಾಗಿದೆ ಫ್ರೆಂಡ್ಸ್. ಓಕೆ, ಸೊ ಅದು ಆದಮೇಲೆ
ಜಲವಿಜ್ಞಾನದ ಮಹತ್ವ. ಈ ಒಂದು ವೆಸ್ಟರ್ನ್ ಘಾಟ್ಸ್ಗೆ ಜಲವಿಜ್ಞಾನದ ಮಹತ್ವವನ್ನು ನೋಡೋದಾದರೆ, ಪಶ್ಚಿಮ ಘಟ್ಟಗಳು ಪ್ರಮುಖ ಜಲನಯನ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತವೆ. ಸರಿಸುಮಾರು 245 ಮಿಲಿಯನ್ ಜನರು ಯಾರು ಪೆನಿನ್ಸುಲರ್ ಭಾರತದಲ್ಲಿ ವಾಸಿಸ್ತಿದ್ದಾರೋ ಅವರು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ನದಿಗಳಿಂದ ಬರುವಂಥ ನೀರಿನ ಮೇಲೇ ಅವಲಂಬಿತವಾಗಿದ್ದಾರೆ. ಕರ್ನಾಟಕದಲ್ಲಿ ಈ ನದಿಗಳನ್ನು ನೋಡೋದಾದರೆ ಶರಾವತಿ ನೋಡಿ ಫ್ರೆಂಡ್ಸ್, ಮೋಸ್ಟ್ ಬ್ಯೂಟಿಫುಲ್ ರಿವರ್ ವಿಚ್ ಒರಿಜಿನೇಟ್ಸ್ ಇನ್ ಕರ್ನಾಟಕ. ಜೋಗ್ ಫಾಲ್ಸ್ ಇದೇ ನದಿಗೆ ಅಡ್ಡಲಾಗಿ ಕ್ರಿಯೇಟ್ ಆಗಿದ್ದನ್ನು ಕಾಣ್ತೀವಿ ವೆಸ್ಟರ್ನ್ ಘಾಟ್ಸಲ್ಲಿ. ಭಾರತದ ಅತ್ಯಂತ ಅದ್ಭುತವಾದಂಥ ಜಲಪಾತಗಳು ಕೂಡ ಇಲ್ಲಿರೋದನ್ನು ಕಾಣ್ತೀವಿ. ನರ್ಮದಾ, ತಪತಿ. ಓಕೆ, ಪಶ್ಚಿಮ ಘಟ್ಟಗಳಿಂದ ಏರುತ್ತಿದ್ದರೂ ಮುಖವಾಗಿ ಇವೆಲ್ಲ ನದಿಗಳು ಹರಿತವೆ. ಉದಾಹರಣೆಗೆ ನೀವು ಕೆಲವು ನದಿಗಳನ್ನು ಬರಿಬೋದು ಫ್ರೆಂಡ್ಸ್. ಪರ್ವತ ಪ್ರದೇಶದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿಯುವ ಕೆಲವು ನದಿಗಳನ್ನು ನಾವು ನೋಡೋದಾದರೆ ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರಾ, ಭೀಮಾ, ಮಲಪ್ರಭಾ, ಘಟಪ್ರಭಾ, ಹೇಮಾವತಿ, ಕಬಿನಿ. ಅನೇಕ ಉಪನದಿಗಳು ಕೂಡ ಇದ್ದಾವೆ, ಸಣ್ಣ ಸಣ್ಣ ಉಪನದಿಗಳು. ಇವೆಲ್ಲ ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟಿ ಹರಿಯುವಂಥ ನದಿಗಳಾಗಿದ್ದಾವೆ ಫ್ರೆಂಡ್ಸ್. 1, 2, 4 ಎಕ್ಸಾಂಪಲ್ನ ಕೊಡಿ, ದಟ್ಸ್ ಮೋರ್ ದೆನ್ ಇನಫ್. ಓಕೆ, ನೆಕ್ಸ್ಟ್ ಆರ್ಥಿಕ ಮಹತ್ವ. ನೋಡಿ, ಈ ಮಹತ್ವಗಳನ್ನ ಏನು ಹೇಳ್ತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಸರ್ತಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಆರ್ಥಿಕವಾಗಿ ಪಶ್ಚಿಮ ಘಟ್ಟಗಳು ತಮ್ಮ ವ್ಯಾಪ್ತಿಯ ಭಾಗಗಳಲ್ಲಿ ನೋಡಿ ಏನೇನೆಲ್ಲ ಆರ್ಥಿಕವಾಗಿ ಕಬ್ಬಿಣ, ಮ್ಯಾಂಗನೀಸ್, ಬಾಕ್ಸೈಟ್, ಅದಿರುಗಳು ಆಗಿರ್ಬೋದು, ಇವನ್ ಕೋಲ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಆಮೇಲೆ ವಿಂಡ್ ಎನರ್ಜಿ ಆಗಿರ್ಬೋದು, ಏನು ಸಿಗೋದಿಲ್ಲ ಹೇಳಿ ನೀವು. ಓಕೆ, ಹಲವಾರು ತೋಟದ ಬೆಳೆಗಳನ್ನು ಕೂಡ ಇಲ್ಲಿ ಬೆಳೆಯಲಾಗುತ್ತೆ. ಮರದ ಪ್ರಮುಖ ಮೂಲಗಳನ್ನು ಇಲ್ಲಿ ಆಯೋಜಿಸಲಾಗುತ್ತೆ. ಮೆಣಸು, ಏಲಕ್ಕಿ, ಮಾವು, ಹಲಸು. ನೀವು ನೋಡ್ಬೋದು ಫ್ರೆಂಡ್ಸ್, ವೆಸ್ಟರ್ನ್ ಘಾಟ್ಸಲ್ಲಿ ಅತಿ ಹೆಚ್ಚು ಎಲಿಫೆಂಟ್ಸ್ಗಳು ಇರೋದನ್ನು ಕಾಣ್ತೀವಿ. ಆ್ಯಂಡ್ ಹಲಸಿನ ಹಣ್ಣು ಎಲಿಫೆಂಟ್ನ ಫೇವ್ರೇಟ್ ಫುಡ್ ಕೂಡ ಆಗಿದೆ. ಇಲ್ಲಿ ಈ ಬಾಳೆಹಣ್ಣು, ವಿವಿಧ ತರಹದ ಹಣ್ಣುಗಳನ್ನು ಬೆಳೀತಾರೆ ಫ್ರೆಂಡ್ಸ್. ಓಕೆ, ಇವತ್ತು ನೋಡಿ ಕರ್ನಾಟಕದೊಳಗೂ ಕೂಡ ನಿಮಗೆ ರೆಡ್ ಬನಾನಾ ಸಿಗಲಿಕ್ಕೆ ಶುರು ಮಾಡಿದೆ. ವೆಸ್ಟರ್ನ್ ಘಾಟ್ಸ್ ರೀಜನಲ್ಲಿ ಬೆಳೀತಾರೆ. ಅದನ್ನು ಸೇರಿದಂತೆ ಬೆಳೆಸಿದ ಸಸ್ಯಗಳ ಹಲವಾರು ಕಾಡು ಸಂಬಂಧಿ ಸಹ ಇಲ್ಲಿ ನಾವು ಕಾಣ್ತೀವಿ. ಇವು ಆರ್ಥಿಕವಾಗಿ ಮಹತ್ವವನ್ನು ಹೊಂದಿದ್ದಾವೆ ಫ್ರೆಂಡ್ಸ್. ಹಾಗೆ ಎತ್ತರದ ಬೆಟ್ಟಗಳು, ಮೇಲಿನ ಸಸ್ಯವರ್ಗ ಇರ್ಬೋದಾಗಿರ್ಬೋದು. ಹೀಗೆ ಕರ್ನಾಟಕದಲ್ಲಿ ನಾನಾ ಬಗೆಯ ಸಸ್ಯಗಳನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ವೆಸ್ಟರ್ನ್ ಘಾಟ್ಸಲ್ಲಿ ಈ ಸಸ್ಯಗಳು ಇನ್ನೂ ಹೆಚ್ಚಿರೋದನ್ನು ನಾವು ಕಾಣ್ತೀವಿ. ಓಕೆ, ಆಮೇಲೆ ಇಲ್ಲಿ ಕಂಡು ಬರುವಂಥ ಪ್ರಮುಖ ಗಿಡಗಳು, ಗಿಡ ಮರಗಳು, ಆಮೇಲೆ ರೋಸ್ ವುಡ್ ಆಗಿರ್ಬೋದು, ಮಹಾಗನಿ ಆಗಿರ್ಬೋದು, ಓಕೆ, ಸೀಡರ್ ಇತ್ಯಾದಿ ಹೊಸ ಒಂದು ತಳಿಯ ಗಿಡಗಳು ಕಂಡು ಬರೋದನ್ನು ಕಾಣ್ತೀವಿ. ಹೊಸ ತಳಿಯ ಪ್ರಾಣಿ ಪಕ್ಷಿಗಳು ಕಂಡು ಬರೋದನ್ನು ಕಾಣ್ತೀವಿ. ನಿಮಗೆ ಗೊತ್ತಿರ್ಬೋದು ಲಾಯನ್ ಟೇಲ್ ಮಕ್ಯಾಕ್. ಓಕೆ, ಅಂಥ ಒಂದು ಎಂಡೇಂಜರ್ ಸ್ಪೀಸೀಸ್ಗಳು ಕಂಡು ಬರ್ತವೆ. ಇಳಿಜಾರುಗಳಾಗಿರ್ಬೋದು, ತೇವಾಂಶವುಳ್ಳಂಥ ಪ್ರದೇಶ ಆಗಿರ್ಬೋದು, ಸಾಲ್, ಸೀಸಮ್, ಶ್ರೀಗಂಧ ಇತ್ಯಾದಿ ಮರಗಳು ಕೂಡ ಇಲ್ಲಿ ಕಂಡು ಬರ್ತವೆ. ಇತ್ತೀಚೆಗೆ ನೀವು ನೋಡ್ಬೋದು ಫ್ರೆಂಡ್ಸ್, ವೈನಾಡ್ ಇದೇ ಒಂದು ವೆಸ್ಟರ್ನ್ ಘಾಟ್ಸಲ್ಲಿ ಕಂಡು ಬರೋದು. ಇಲ್ಲೇ ಡಿಸಾಸ್ಟರ್ ಆಗಿದ್ದು, ಇದ್ರ ಮೇಲೆ ವಿಡಿಯೋನ ಮಾಡಿದ್ದೀನಿ ನೋಡಿ. ಹಿಂಡನ್ಬರ್ಗ್ ರಿಪೋರ್ಟ್ ಬಗ್ಗೆ ವಿಡಿಯೋ ನೋಡ್ರಿ. ಆಮೇಲೆ ಈ ಒಂದು ವೈನಾಡ್ ಬಗ್ಗೆ ಏನು ವಿಡಿಯೋ ಮಾಡಿದ್ದೇನೆ ಅದನ್ನು ನೋಡಿ. ಅದರ ಜೊತೆಗೆ ಒಳ ಮೀಸಲಾತಿನ ನೋಡಿ. ಎಲ್ಲ ವಿಡಿಯೋನ ನೋಡಿ, ನಿಮಗೆ ಪಾಯಿಂಟ್ಸ್ ಹೆಲ್ಪ್ ಆಗ್ತವೆ ಗೈಸ್. ಪಾಯಿಂಟ್ಸ್ ಮಾತ್ರ ನಾನು ಎಸೆಯಿಂದ ತಗೊಳ್ಳಿ, ಉಳುಕಿದ್ದು ಎಲ್ಲವನ್ನು ಕೂಡ ಬಿಡಿ, ನಿಮ್ಮ ಎಕ್ಸ್ಪ್ಲನೇಷನ್ನೇ ಮಾಡಿ, ಬಟ್ ವಿಡಿಯೋನ ಕೇಳಿ. ಓಕೆ, ಹೀಗೆ ನಿತ್ಯ ಹರಿದ್ವರ್ಣ ಕಾಡುಗಳು ಇಲ್ಲಿರೋದನ್ನು ನಾವು ಕಾಣ್ತೀವಿ. ಈ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಇಲ್ಲಿ ಇದಕ್ಕಿಂತನೂ ಸೌಂದರ್ಯವಾದಂಥ ಪ್ರದೇಶವನ್ನು ನೀವು ಭೂಮಿ ಮೇಲೆ ಬೇರೆ ಕಡೆ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಮತ್ತು ಎಲ್ಲ ತರಹದ ಗಿಡ ಮರಗಳು ಎಲ್ಲ ಸಿಗೋದ್ರಿಂದ ಇದು ಮೋಸ್ಟ್ ಬ್ಯೂಟಿಫುಲ್ ಪ್ರದೇಶ ಕೂಡ ಆಗಿರುತ್ತದೆ. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳಲ್ಲಿ ಸಂರಕ್ಷಿತ ಪ್ರದೇಶಗಳು ಕೂಡ ಒಂದು ವಿಶೇಷತೆ ಆಗಿದೆ. ಓಕೆ, 4th ವಿಶೇಷತೆ ಏನು ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಸಂರಕ್ಷಿತ ಪ್ರದೇಶಗಳು ನೋಡಿ. ಇಲ್ಲಿ ಈ ಜೀವಗಳು 13 ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತವೆ. ಹಲವಾರು ವನ್ಯಜೀವಿ ಅಭಯಾರಣ್ಯಗಳು ಕಂಡು ಬರ್ತವೆ. ಅನೇಕ ಮೀಸಲು ಅರಣ್ಯ ನೆಲೆ ಆಗಿರೋದನ್ನು ಇದು ನಾವು ಕಾಣ್ತೀವಿ ಫ್ರೆಂಡ್ಸ್. ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ಸ್, ನಾಗರಹೊಳೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಕರ್ನಾಟಕದ ನುಗು, ವೈನಾಡ್, ಕೇರಳದಲ್ಲಿ ಕಂಡುಬರುವಂಥ ಅನೇಕ ಈ ಮಧುಮಲೈ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು. ಪಶ್ಚಿಮ ಘಟ್ಟಗಳಲ್ಲಿ ಅತಿ ದೊಡ್ಡ ಸಂರಕ್ಷಿತ ಪ್ರದೇಶ ಕೂಡ ಇದು ಆಗಿದೆ ಫ್ರೆಂಡ್ಸ್. ಕರ್ನಾಟಕ ತಮಿಳುನಾಡಿನ ಬಾರ್ಡ್ರಲ್ಲಿ ಬರುತ್ತೆ. ಕೇರಳದಲ್ಲಿ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು. ಕರ್ನಾಟಕದಲ್ಲಿ ಕಚ್ಚಾ ಉಷ್ಣವಲಯ ನಿತ್ಯ ಹರಿದ್ವರ್ಣದ ಕಾಡು ಇರೋದನ್ನು ಇಲ್ಲಿ ನಾವು ಕಾಣ್ತೀವಿ ಫ್ರೆಂಡ್ಸ್. ಇವೆಲ್ಲ ವಿಶೇಷತೆಗಳಾಗಿದ್ದಾವೆ. ಇದನ್ನು ಕೂಡ ನೀವು ಬರೀರಿ. ನೆಕ್ಸ್ಟ್, ಜೈವಿಕ ವೈವಿಧ್ಯತೆ.
ಜಾಗತಿಕವಾಗಿ ಅಳಿವಿನಂಚಿನಲ್ಲಿರುವ ನೂರಾರು ಜಾತಿಗಳ ಸೊ ಪ್ರಾಣಿ ಪಕ್ಷಿ ಸಸ್ಯ ಪ್ರಭೇದಗಳು ಇಲ್ಲಿ ಕಂಡು ಬರೋದನ್ನು ಕಾಣ್ತೀವಿ. ಸೊ ಹಾಗೆ ಹಲವಾರು ರೀತಿಯ ವನ್ಯಜೀವಿಗಳು ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತವೆ. ಈ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ 1,80,000 ಚದುರು ವಿಸ್ತೀರ್ಣವಾದಂಥ ಭಾರತದ ಭೂಪ್ರದೇಶದ 6% ಹೆಚ್ಚು ಈ ಅರಣ್ಯ ಪ್ರದೇಶ ಕಂಡು ಬರುತ್ತದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಪಶ್ಚಿಮ ಘಟ್ಟಗಳು 5,000ಕ್ಕೂ ಹೆಚ್ಚು ಜಾತಿಯ ಹೂವಿನ ಸಸ್ಯಗಳನ್ನು ಹೊಂದಿದೆ. 139 ಸಸ್ತನಿ ಪ್ರಭೇದಗಳನ್ನು ಇದು ಹೊಂದಿದೆ. ನೀವು ಎಕ್ಸಾಮ್ಗಳು ಬರಿಬೇಕಾದ್ರೆ ಎಕ್ಸಾಕ್ಟ್ಲಿ ನೆನಪಿಟ್ಟು ಬರಿಬೇಕು ಅಂತಲ್ಲ, ಅಪ್ರಾಕ್ಸಿಮೇಟ್ಲಿ ಬರಿಬೋದು ಫ್ರೆಂಡ್ಸ್. ಎಲ್ಲ ನೆನಪಿಟ್ಟೋದು ಸಾಧ್ಯ ಆಗೋದಿಲ್ಲ. 508 ಪಕ್ಷಿ ಪ್ರಭೇದಗಳು, 179 ಉಭಯಚರ ಪ್ರಭೇದಗಳು, ಆಮೇಲೆ ಅನೇಕ ಅನ್ವೇಷಿತ ಜಾತಿಯ ನೆಲೆಗಳು ಕೂಡ ಇಲ್ಲಿ ಕಂಡು ಬರ್ತವೆ ಫ್ರೆಂಡ್ಸ್. ಬೇರೆ ಕಡೆಯಿಂದ ಬಂದಿರುವಂಥ ಅನೇಕ ಜಾತಿಯ ಈ ಪ್ರಾಣಿ ಪಕ್ಷಿಗಳು ಕಂಡು ಬರ್ತವೆ. ಮೀನುಗಳು, ಹರ್ಪಿಟೋ ಪ್ರಾಣಿಗಳು, ಪಕ್ಷಿಗಳು, ಸಸ್ತನಿಗಳು 30%ಗಿಂತ ಹೆಚ್ಚಿನ ಸಸ್ತನಿಗಳು ಇಲ್ಲಿ ಕಂಡು ಬರ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ನೀವು ಈ ಪಾಯಿಂಟನ್ನು ಕೂಡ ಬರಿಬಹುದು. ನೆಕ್ಸ್ಟ್, ಪರ್ವತ ಶ್ರೇಣಿಗಳು, ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಮೈಸೂರಿನ ಆಗ್ನೇಯದಲ್ಲಿ ನೀಲಗಿರಿ ಶ್ರೇಣಿಗಳು, ಸೊ ಸೆವೆರಾಯನ ಒಂದು ಶ್ರೇಣಿ ಆಗಿರ್ಬೋದು, ತಿರುಮಲ ಶ್ರೇಣಿ ಆಗಿರ್ಬೋದು, ಪೂರ್ವಕ್ಕೆ ಭೇಟಿ ಮಾಡುವ ಪಶ್ಚಿಮ ಘಟ್ಟಗಳು ಆಗಿರ್ಬೋದು. ಇವೆಲ್ಲ ನೋಡುಗರನ್ನ ಸೆಳೆಯುವಂಥ ಪ್ರದೇಶಗಳಾಗಿದ್ದಾವೆ ಫ್ರೆಂಡ್ಸ್. ಪರ್ವತ ಶ್ರೇಣಿಗಳು ತುಂಬ ಅಟ್ರಾಕ್ಟಿವ್ ಆಗಿದ್ದಾವೆ. ಕೇರಳದಲ್ಲಿ ಇರುವಂಥ ಅಣ್ಣೈಮುಡಿ ಆಗಿರ್ಬೋದು, ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಒಂದು ಶಿಖರ ಕೂಡ ಆಗಿದೆ ಫ್ರೆಂಡ್ಸ್. ಹಿಮಾಲಯದ ಹೊರಗೆ ಭಾರತದಲ್ಲಿ ಇರುವಂಥ ಅತಿ ಎತ್ತರದ ಶಿಖರ ಕೂಡ ಇದು ಆಗಿದೆ. ಸೊ ದ್ಯಾಟ್ಸ್ ಇಂಪಾರ್ಟೆಂಟ್, ಇಂಥವುಗಳನ್ನ ಬರೀರಿ. ಪ್ರಸಿದ್ಧ ಗಿರಿಧಾಮಗಳು ಇರೋದನ್ನು ಕಾಣ್ತೀವಿ. ನೀವು ಇಲ್ಲೂ ಕೂಡ ವಿಸಿಟ್ ಮಾಡಬೇಕು. ಸೊ ರೀಸೆಂಟ್ಲಿ ನಾನು ವೆಸ್ಟರ್ನ್ ಘಾಟ್ಸ್ಗೆ ವಿಸಿಟ್ ಮಾಡಿದ್ದೆ ಫ್ರೆಂಡ್ಸ್. ಸೊ ಇದ್ರ ಬಗ್ಗೆ ಒಂದು ಲಾಗ್ನ ಕೂಡ ನಾನು ಮಾಡಿದ್ದೀನಿ. ನಾನು ಆದಷ್ಟು ಬೇಗ ನನ್ನ ಇನ್ನೊಂದು ಚಾನಲ್ ಈರಣ್ಣ ಕನಮಡಿ ಅಂತ ಏನು ಯೂಟ್ಯೂಬ್ ಚಾನಲ್ ಇದೆ, ಆ ಒಂದು ಚಾನಲಲ್ಲಿ ಆ ಒಂದು ವೆಸ್ಟರ್ನ್ ಘಾಟ್ಸ್ನ ಲಾಗ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಾನು ಟ್ರೆಕ್ಕಿಂಗ್ ಹೋಗಿದ್ದನ್ನು ನಿಮಗೆ ಕೂಡ ತೋರಿಸ್ತೀನಿ. ಅಘನಾಶಿನಿ ರಿವರ್, ಆಲ್ ದ ರಿವರ್ಸ್ ಆ್ಯಂಡ್ 8 ಬೀಚಸ್ ಐ ವಿಸಿಟೆಡ್ ರೀಸೆಂಟ್ಲಿ, ಅವೆಲ್ಲವನ್ನು ಕೂಡ ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ಫ್ರೆಂಡ್ಸ್. ಅದನ್ನೂ ಕೂಡ ನೋಡಿ. ಲೋನಾವಾಲಾ ಆಗಿರ್ಬೋದು, ಮಹಾಬಲೇಶ್ವರ್, ಸೊ ಪಂಚ್ಗನಿ, ಅಂಬುಲಿ ಘಾಟ್, ಕುದುರೆಮುಖ್, ಸೊ ಹೀಗೆ ಅನೇಕ ಗಿರಿಧಾಮಗಳಿರೋದನ್ನು ಕಾಣ್ತೀವಿ. ಇಲ್ಲಿ ಲಕ್ಷಾಂತರ ಜನ ಫಾರಿನ್ ಟೂರಿಸ್ಟು ವಿಸಿಟ್ ಮಾಡ್ತಾರೆ, ಭಾರತೀಯರು ಕೂಡ ವಿಸಿಟ್ ಮಾಡೋದನ್ನು ನಾವು ಕಾಣ್ತೀವಿ. ಸೊ ಈ ಥರ ಒಂದು ನ್ಯಾಚುರಲ್ ಬ್ಯೂಟಿನ ಯಾರು ನೋಡಲಿಕ್ಕೆ ಇಷ್ಟಪಡೋದಿಲ್ಲ ಫ್ರೆಂಡ್ಸ್. ನೀವು ಅಲ್ಲಿ ಹೋದರೆ ಎಲ್ಲ ಮರೆತು ಆರಾಮಾಗಿರ್ತೀರ. ಆಮೇಲೆ ಇನ್ನೊಂದೇನೆಂದರೆ, ಮೋಸ್ಟ್ ಆಫ್ ದಿ ವೆಸ್ಟರ್ನ್ ಘಾಟ್ಸಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಮೊಬೈಲ್ ಟವರ್ ಇರೋದಿಲ್ಲ. ದಟ್ ಈಸ್ ಆಲ್ಸೋ ರಿಯಲಿ ಗುಡ್. ಈ ಮೊಬೈಲ್ ಅನ್ನೋದು ನಮ್ಮ ಜೀವನವನ್ನು ಸತ್ಯಾನಾಶ ಮಾಡ್ತಾ ಇದೆ. ಯಾಕಂದರೆ ನಮ್ಮ ಬಗ್ಗೆನೇ ನಾವು ತಿಳ್ಕೊಳ್ಳೋಕ್ಕೆ, ನಾವು ಮಾಡಿರುವಂಥ ತಪ್ಪುಗಳನ್ನ ಅರಿವು ಮಾಡ್ಕೊಳ್ಳಿಕ್ಕೂ ನಮಗೆ ಟೈಮ್ ಸಿಗ್ತಾ ಇಲ್ಲ. ಯಾಕಂದರೆ ಒಬ್ಬ ಮನುಷ್ಯ ಅರೌಂಡ್ 6 hours ಮೊಬೈಲ್ ನೋಡೋದ್ರನ್ನೇ ಕಳೀತಾ ಇರೋದ್ರಿಂದ ಸೊ ಇವತ್ತು ನಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ತಾ ಇಲ್ಲ ಫ್ರೆಂಡ್ಸ್. ಆಮೇಲೆ ನಮ್ಮ ಬಗ್ಗೆನೇ ನಾವು ವಿಚಾರ ಮಾಡ್ತಾ ಇಲ್ಲ. ನೆಕ್ಸ್ಟ್, ಇನ್ನೊಂದು ಪ್ರಾಮುಖ್ಯತೆ ಏನು ಅಂದರೆ, ಈ ವೆಸ್ಟರ್ನ್ ಘಾಟ್ಸು ಸ್ಥಳೀಯ ಬುಡಕಟ್ಟುಗಳು ನೆಲೆಸಿರೋದು. ಇವತ್ತಿನವರೆಗೂ ಕೂಡ ನೀವು ಶಿರ್ಸಿ, ಸಿದ್ದಾಪುರ್, ಆಮೇಲೆ ಈ ದಾಂಡೇಲಿ, ಈ ಒಂದು ಪ್ರದೇಶಗಳಲ್ಲಿ ಕರ್ನಾಟಕದಲ್ಲಿ ಹೋದರೂ ಕೂಡ ಇವತ್ತಿನವರೆಗೂ ಸಿದ್ಧಿ ಜನಾಂಗದವರಾಗಿರ್ಬೋದು, ಪ್ರಮುಖ ಈ ಬುಡಕಟ್ಟು ಜನರು ಅಂತ ಏನು ಇದ್ದಾರೆ, ಸೊ ಈ ಒಂದು ಪ್ರದೇಶದಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಯಲ್ಲಾಪುರ ಆಗಿರ್ಬೋದು. ನಿರ್ದಿಷ್ಟವಾಗಿ ಅದರೊಳಗೂ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಇರುವಂಥ ಒಂದು ಪ್ರದೇಶ ಇದಾಗಿದೆ ಫ್ರೆಂಡ್ಸ್. PVTGs ಅಂತ ಇವರಿಗೆ ಕರೀತಾರೆ. ಸೊ ಇದು 75 ಈ ಒಂದು ಟ್ರೈಬಲ್ ಗ್ರೂಪ್ಸ್ನ ನೀತಿ ಆಯೋಗ್ PVTGs ಅಂದರೆ ಪರ್ಟಿಕ್ಯುಲರ್ಲಿ ವರ್ನರೇಬಲ್ ಗ್ರೂಪ್ಸ್ ಅಂತ ಡಿಕ್ಲೇರ್ ಕೂಡ ಮಾಡಿದೆ. ಇವರಿಗೆ ಸಹಾಯ ಕೂಡ ಮಾಡ್ತಿದ್ದಾರೆ. ಬಟ್ ಆ ಒಂದು ಪರ್ಟಿಕ್ಯುಲರ್ಲಿ ವರ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಇರುವಂಥ ಒಂದು ಪ್ಲೇಸ್ ಅಂದರೆ ಅದು ವೆಸ್ಟರ್ನ್ ಘಾಟ್ಸ್ ಆಗಿದೆ ಫ್ರೆಂಡ್ಸ್. ಪಶ್ಚಿಮ ಘಟ್ಟಗಳಲ್ಲಿ ಇವನ್ ಈ ಗೌಳಿಗಳು, ಕುಂಬಿಗಳು, ಹಾಲಕ್ಕಿ, ಒಕ್ಕಲ, ಕರೆ ಒಕ್ಕಲ, ಕುಂಬಿ, ಸೊ ಕುಲ್ವಾಡಿ, ಮರಾಠಿ ಅಂತ ಹೊಸ ಈ ಸಮುದಾಯಗಳನ್ನು ನಾನು ಯಾವತ್ತೂ ಕೇಳಿರಲಿಲ್ಲ ಫ್ರೆಂಡ್ಸ್. ಬಟ್ ಇವರೆಲ್ಲರೂ ಕೂಡ ಅಲ್ಲಿ ದೊರೀತಾರೆ. ಇನ್ನು ಸಮುದಾಯಗಳು ಕೆಲವೊಂದು ಮರೆತಿರುವಂಥ ಎಷ್ಟೋ ಅರಣ್ಯದ ಒಂದು ಸಂಪತ್ತನ್ನು ಇವರು ಕಾಪಾಡ್ತಿರೋದನ್ನು ಕೂಡ ಒಂದು ವಿಶೇಷತೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅದು ಆದಮೇಲೆ ಪ್ರವಾಸೋದ್ಯಮ ಮತ್ತು ತೀರ್ಥಯಾತ್ರೆ ಕೇಂದ್ರಗಳು ನೋಡಿ. ಪಶ್ಚಿಮ ಘಟ್ಟಗಳಲ್ಲಿ ಹಲವಾರು ಪ್ರವಾಸಿ ಕೇಂದ್ರಗಳು ಹುಟ್ಕೊಂಡಿದ್ದನ್ನು ನಾವು ಕಾಣ್ತೀವಿ. ಊಟಿ ಆಗಿರ್ಬೋದು,
ತೆಕ್ಕಡಿ ಆಗಿರಬಹುದು, ವೆಸ್ಟರ್ನ್ ಘಾಟ್ಸಲ್ಲಿ ಇರುವಂಥ ಮೋಸ್ಟ್ ಬ್ಯೂಟಿಫುಲ್ ಈ ಪ್ರವಾಸಿ ತಾಣಗಳಾಗಿದ್ದಾವೆ ಫ್ರೆಂಡ್ಸ್. ಈ ಪ್ರದೇಶಗಳಲ್ಲಿ ಯಾತ್ರಾ ಕ್ಷೇತ್ರಗಳಾದಂಥ ಈ ಮಲೆ ಮಹದೇಶ್ವರ ಬೆಟ್ಟ ಆಗಿರ್ಬೋದು, ಓಕೆ, ಮಹಾಬಳೇಶ್ವರ ಆಗಿರ್ಬೋದು, ಶಬರಿಮಲೆ ಆಗಿರ್ಬೋದು, ಕೇರಳದಲ್ಲಿ ಬರುವಂಥ ಶಬರಿಮಲೆ ಆಗಿರ್ಬೋದು, ಗೋಕರ್ಣ ಆಗಿರ್ಬೋದು ಕರ್ನಾಟಕದೊಳಗೆ. ಸೊ ಇಂಥ ಒಂದು ಅನೇಕ ತೀರ್ಥ ಕ್ಷೇತ್ರಗಳು ಕೂಡ ಇಲ್ಲಿರೋದನ್ನು ನಾವು ಕಾಣ್ತೀವಿ. ಗೋಕರ್ಣ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಫ್ರೆಂಡ್ಸ್. ನೀವು ಯಾವಾಗಾದರೂ ಟ್ರಿಪ್ಪಿಗೆ ಹೋಗೋದಾದರೆ ವಿಸಿಟ್ ಮಾಡಿ. ಅಲ್ಲಿ ಸ್ಪಿರಿಚುವಾಲಿಟಿನೂ ಇದೆ, ಬೀಚಸ್ಗಳು ಇದ್ದಾವೆ, ರಿವರ್ಸ್ಗಳು ಇದ್ದಾವೆ. ಅದರ ಜೊತೆಗೆ ನಿಮಗೆ ಹೋಲ್ಸೇಲ್ ಆಗಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಮೇಲೆ ತೀರ್ಥಕ್ಷೇತ್ರ ಅಂದಾಗ ಐ ವೆಂಟ್ ಇನ್ಸೈಡ್ ದಟ್ ಮಹಾಬಲೇಶ್ವರ ಟೆಂಪಲ್ ಒಳಗಡೆ ಹೋಗಿ, ಓಕೆ. ಸೊ ಆ ಪೂರ್ತಿ ಗರ್ಭಗುಡಿಯೊಳಗೂ ಕೂಡ ನಿಮಗೆ ಹೋಗಕ್ಕೆ ಬಿಡ್ತಾರೆ. ಸೊ ನೀವು ಆ ಲಿಂಗವನ್ನು ಟಚ್ ಮಾಡಿ ಒಂದು ನಮಸ್ಕಾರವನ್ನು ಮಾಡ್ಬೋದು ಫ್ರೆಂಡ್ಸ್. ಸೊ ತುಂಬ ಚೆನ್ನಾಗಿರುವಂಥ ಪ್ಲೇಸಸ್ಗಳಿದ್ದಾವೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ. ಇವೆಲ್ಲ ಸಿಗ್ತವೆ ನಿಮಗೆ, ನೀವು ಅಲ್ಲಿ ಹೋಗ್ಬೋದು. ಇನ್ನು ಹವಾಮಾನ, ವೆಸ್ಟರ್ನ್ ಘಾಟ್ಸಲ್ಲಿ ಯಾವ ಥರ ಹವಾಮಾನ ಇರ್ತದೆ ನೋಡಿ. ಮಳೆಗಾಲದಲ್ಲಂತೂ ನೀವು ಅಲ್ಲಿ ಎಂಟ್ರಿ ಆಗೋಕ್ಕಾಗೋದಿಲ್ಲ. ನಾನು ರೀಸೆಂಟ್ಲಿ ಹೋದಾಗಲ ಎಲ್ಲ ಸ್ಟ್ರೀಮ್ಗಳಲ್ಲೂ ಕೂಡ ನೀರುಗಳು ಬರ್ತಾಯಿತ್ತು. ಈ ಪ್ರದೇಶದಲ್ಲಿ ಬೆಚ್ಚಗಿನ ಉಷ್ಣವಲಯದ ಹವಾಮಾನವನ್ನು ಹಿಡಿದು, ಸೊ ಇವನ್ ಮಾನ್ಸೂನ್ ಮಾದರಿಯ ಒಂದು ಹವಾಮಾನ ಇಲ್ಲಿ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಪಶ್ಚಿಮ ಘಟ್ಟಗಳು ಪ್ರಮುಖ ತಡೆಗೋಡೆಯಾಗಿ ಕೂಡ ಕಾರ್ಯನಿರ್ವಹಿಸ್ತವೆ. ಬೇಸಿಗೆಯ ಕೊನೆಯಲ್ಲಿ ನೈಋತ್ಯದಿಂದ ಬೀಸುವ ಮಳೆ ಮತ್ತು ಇವನ್ ನೋಡಿ ನಾರ್ತ್ ವೆಸ್ಟ್ ಈ ಒಂದು ವಿಂಟರ್ ಮಂತಲ್ಲಿ ತಮಿಳುನಾಡಲ್ಲಿ ಏನು ಮಳೆ ಆಗುತ್ತೆ, ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಮತ್ತು ಈ ಪ್ರದೇಶಗಳಲ್ಲಿ ಮಳೆ ಆದರೆ ಸೊ ಬಂದಿರುವಂಥ ಬೆಳೆಯೆಲ್ಲ ಹಾಳಾಗ್ತವೆ. ಬಟ್ ಅವುಗಳನ್ನು ತಡೆಯುವಂಥ ಕೆಲಸ ಯಾರು ಮಾಡ್ತಾರೆ ಅಂದರೆ ತಡೆಗೋಡೆ ಆಗಿರ್ತಾರಂದರೆ ಈ ಒಂದು ವೆಸ್ಟರ್ನ್ ಘಾಟ್ಸ್ ಆಗಿದ್ದಾವೆ ಫ್ರೆಂಡ್ಸ್. ಈವನ್ CO2ನ ಕೂಡ ಇದು ಪ್ರತ್ಯೇಕಿಸ್ತವೆ, ಅದನ್ನು ತಡಿತವೆ. ಇವತ್ತು ನಾವೆಲ್ಲರೂ ಕೂಡ ಹೊಸ ಹೆಚ್ಚು ವೆಹಿಕಲ್ಸ್ಗಳನ್ನು ಉಪಯೋಗ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಆದರೆ ಈ ಒಂದು ಕಾಡು ಪ್ರದೇಶ ನಮ್ಮನ್ನು ಜೀವಿಸಲಿಕ್ಕೆ ಸಹಾಯ ಮಾಡ್ತಿದೆ ಫ್ರೆಂಡ್ಸ್. ಪ್ರತಿ ವರ್ಷ ಸುಮಾರು 4 ಮಿಲಿಯನ್ ಟನ್ ಇಂಗಾಲವನ್ನು ಇವು ತಟಸ್ಥಗೊಳಿಸ್ತಿದ್ದಾವೆ. ಓಕೆ, ದ್ಯಾಟ್ ಇಸ್ ಎ ಹ್ಯೂಜ್ ನಂಬರ್ ಗೈಸ್. ಓಕೆ ಅಂತ ಅಂದಾಜಿಸಲಾಗಿದೆ. 10% ಹೊರಸೂಸುವಿಕೆಯನ್ನು ಎಲ್ಲ ಭಾರತೀಯ ಅರಣ್ಯ ಪ್ರದೇಶಗಳು ತಟಸ್ಥವಾಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಈವನ್ ಎನ್ವೈರ್ಮೆಂಟಲಿ ಇಷ್ಟು ಇಂಪಾರ್ಟೆನ್ಸ್ ಇದ್ದಾವೆ ಅಂತ ನೀವು ಬರಿಬೋದು. ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಇನ್ನೊಂದೇನು ಫೇಮಸ್ ಅಂದರೆ ಇಲ್ಲಿ ಹಾದು ಹೋಗುವಂಥ ಈ ಪಾಸ್ಗಳು. ಓಕೆ, ಥಾಲ್ ಘಾಟ್, ಬೋರ್ ಘಾಟ್, ಪಾಲ್ ಘಾಟ್. ಓಕೆ ನೋಡಿ, ಥಾಲ್ ಘಾಟ್ ಪಾಸ್, ಸೊ ಇದನ್ನು ಕಾಸರ್ ಘಾಟ್ ಅಂತಲೂ ಕೂಡ ಕರೀತಾರೆ. ಮುಂಬೈ ಮತ್ತು ನಾಸಿಕ್ಗೆ ಇದು ಸಂಪರ್ಕವನ್ನು ಕಲ್ಪಿಸುತ್ತೆ. ಇದನ್ನು ಕೂಡ ಬಹಳಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಬೋರ್ ಘಾಟ್ ಪಾಸ್, ಓಕೆ, ಇದು ಮುಂಬೈಯಿಂದ ಪುಣೆಗೆ ಸಂಪರ್ಕಿಸುತ್ತೆ. ಇನ್ನು ಪಾಲ್ ಘಾಟ್ ಪಾಸ್ ಇದು ಕೊಯಮತ್ತೂರು ಮತ್ತು ತಮಿಳುನಾಡಿನ ಪಾಲ್ಕೇಡಿಂದ ಕೇರಳವನಿಗೆ ಕನೆಕ್ಟಿವಿಟಿ ಮಾಡುತ್ತೆ. ಅಂಬಾ ಘಾಟ್ ಅಂತ ಇದು ರತ್ನಗಿರಿ ಜಿಲ್ಲೆ ಇಂದ ಕೊಲ್ಲಾಪುರಕ್ಕೆ ಒಂದು ಸಂಪರ್ಕವನ್ನು ಕಲ್ಪಿಸುತ್ತೆ. ಸೊ ನಾನೆಘಾಟ್ ಪಾಸ್ ಪುಣೆ ಜಿಲ್ಲೆಯಲ್ಲಿ ಇದು ಬರುತ್ತೆ. ಸೊ ಅಂಬುಲಿ ಘಾಟ್ ಮಹಾರಾಷ್ಟ್ರದ ಸಾವಂತವಾಡಿಯನ್ನು ಕರ್ನಾಟಕದ ಬೆಳಗಾವಿಗೆ ಇದು ಸಂಪರ್ಕಿಸುತ್ತೆ ಫ್ರೆಂಡ್ಸ್. ಓಕೆ, ಸೊ ನೀವೆಲ್ಲ ಈ ಲಿಸ್ಟ್ನ ಒಂದು ಸಾರ್ತಿ ನೋಡ್ಬೋದು. ಆಮೇಲೆ ಈವನ್ ವೆಸ್ಟರ್ನ್ ಘಾಟ್ಸನ್ನು ಪರಿಸರ ಸೂಕ್ಷ್ಮ ವಲಯ ಅಂತ ಕೂಡ ಕರೀತಾರೆ. ಭಾಳ ಜನಕ್ಕೆ ಇದು ಗೊತ್ತಿರೋದಿಲ್ಲ. ಇದ್ರ ಮೇಲೆ ಕ್ವಶನ್ ಕೇಳ್ತಿದ್ದಾರೆ ಫ್ರೆಂಡ್ಸ್. ಪರಿಸರ ಸೂಕ್ಷ್ಮ ವಲಯ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಸಚಿವಾಲಯ ಏನಿದೆಯೋ ಅದು ಹೊರಡಿಸಿರುವ ಒಂದು ನೋಟಿಫಿಕೇಶನ್ ಪ್ರಕಾರ ರಾಷ್ಟ್ರೀಯ ವನ್ಯಜೀವಿ ಕ್ರಿಯಾ ಯೋಜನೆ 2002ರಿಂದ 2016 ಪ್ರಕಾರ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳ ಗಡಿಯ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ, ವೆರಿ ಇಂಪಾರ್ಟೆಂಟ್, ಇಲ್ಲೊಂದು ನ್ಯಾಷನಲ್ ಪಾರ್ಕ್ ಇದೆ ಅಂತ ತಿಳಿರಿ, ಅದರಿಂದ 10 ಕಿಲೋಮೀಟರ್ ಗಡಿ ವ್ಯಾಪಿ ಏನು ಪ್ಲೇಸ್ ಇರುತ್ತೆ ಅದರ ಬಗ್ಗೆ ಮಾತಾಡ್ತಿದ್ದಾರೆ ಫ್ರೆಂಡ್ಸ್. ಭೂಮಿಯನ್ನು ಪರಿಸರ ಸೂಕ್ಷ್ಮ ವಲಯವನ್ನಾಗಿ ಮಾಡಬೇಕು ಅಂತ ರೂಲ್ಸ್ ಇದೆ ಫ್ರೆಂಡ್ಸ್. ಯಾವುದೇ ನ್ಯಾಷನಲ್ ಪಾರ್ಕ್ ಇದೆಯಲ್ವಾ ಅದರಿಂದ 10 ಕಿಲೋಮೀಟರ್ ದೂರದಲ್ಲಿರುವಂಥ ಪ್ರದೇಶವನ್ನು ESZ, ಓಕೆ, ಅಂದರೆ ಎಕನಾಮಿಕಲಿ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಇವ್ರು ಹೇಳ್ತಿದ್ದಾರೆ ಫ್ರೆಂಡ್ಸ್. 10 ಕಿಲೋಮೀಟರ್ ವ್ಯಾಪ್ತಿಯ ಈಚಿನ ಪ್ರದೇಶಗಳು ಹೆಚ್ಚಿನ ಪರಿಸರ ಪ್ರಾಮುಖ್ಯತೆಯನ್ನು ಹೊಂದಿರ್ತವೆ. ಕೇಂದ್ರ ಸರ್ಕಾರ ಕೂಡ ಇದನ್ನು ಸೂಚಿಸಿದೆ, ಟೈಮ್ ಟು ಟೈಮ್ ಸೂಚಿಸ್ತಾ ಬಂದಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ESZ ಪರಿಸರ ದುರ್ಬಲ
ಪ್ರದೇಶಗಳನ್ನು ಕೇಂದ್ರ ಸರ್ಕಾರದಿಂದ ಸೂಚಿಸಲ್ಪಟ್ಟಿರುತ್ತೆ. ಅದು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಸೆಕ್ಷನ್ 3 ಅಡಿಯಲ್ಲಿ ಇದನ್ನು ಪ್ರೊಟೆಕ್ಷನ್ ಕೂಡ ಮಾಡಿರ್ತಾರೆ ಫ್ರೆಂಡ್ಸ್. ದಿಸ್ ಈಸ್ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಇನ್ನು ಪರಿಸರ ರಕ್ಷಣಾ ಕಾಯ್ದೆ 1986 ಪರಿಸರ ಸೂಕ್ಷ್ಮ ವಲಯಗಳೆಂಬ ಪದವನ್ನು ಕೂಡ ಇದರೊಳಗೆ ಉಲ್ಲೇಖಿಸಲಾಗಿದೆ. ಆಮೇಲೆ ಪರಿಸರವನ್ನು ರಕ್ಷಿಸಲು ಮತ್ತು ಮಾನವಜನ್ಯ ಚಟುವಟಿಕೆಗಳಿಂದ ಅದರ ಅವನತಿಯನ್ನು ತಪ್ಪಿಸಲು ಕೂಡ ವಿಶೇಷ ಪರಿಸರ ವ್ಯವಸ್ಥೆಯನ್ನು ಕೂಡ ಅದರ ಬಗ್ಗೆ ಕೂಡ ಇದು ಮಾತಾಡುತ್ತೆ. ಆಮೇಲೆ ಹೆಚ್ಚಿನ ರಕ್ಷಣೆ ಪ್ರದೇಶಗಳನ್ನು ಹೆಚ್ಚಿಗೆ ಮಾಡಬೇಕು, ವನ್ಯ ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು ಮತ್ತು ಪರಿವರ್ತನಾ ವಲಯ ಅಂತ ಹೇಳ್ಬಿಟ್ಟು ಗುರುತಿಸಬೇಕು ಅಂತ ಕೂಡ ಇದು ಹೇಳುತ್ತೆ. ಸೆನ್ಸಿಟಿವ್ ಏರಿಯಾ ಇರೋದನ್ನು ಸೊ ಇಕೋಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಡಿಕ್ಲೇರ್ ಮಾಡ್ತಾರೆ. 10 ಕಿಲೋಮೀಟರ್ ನಾರ್ಮಲಿ ಅವೇ ಫ್ರಮ್ ನ್ಯಾಷನಲ್ ಪಾರ್ಕ್ ಇರುತ್ತೆ ಫ್ರೆಂಡ್ಸ್. ಇನ್ನು ಪಶ್ಚಿಮ ಘಟ್ಟಗಳಿಗೆ ಒಂದು ಪಾರ್ಟ್ ಮುಗೀತು, 11 ಪಾಯಿಂಟ್ನ ನಾನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ಪಾರ್ಟ್ ಮುಗೀತು, ಏನು ಪ್ರಾಮುಖ್ಯತೆ ಇತ್ತು ಅಂತ. ಇನ್ನು ಸೆಕೆಂಡ್ ಪಾರ್ಟ್ಗೆ ಹೋಗ್ತಾ ಇದ್ದೀನಿ. ಪಶ್ಚಿಮ ಘಟ್ಟಗಳು ಎದುರಿಸ್ತಾ ಇರುವಂಥ ಅಪಾಯಗಳು ಏನೇನು, ವೆರಿ ವೆರಿ ಇಂಪಾರ್ಟೆಂಟ್. ಒಂದನೇದು ಗಣಿಗಾರಿಕೆ. ನೋಡಿ, ನ್ಯಾಚುರಲ್ ಆಗಿ ಇರುವಂಥ ಸ್ಥಳಗಳಲ್ಲಿ ಇರುವಂಥ ದೊಡ್ಡ ಸಮಸ್ಯೆ ಏನು ಅಂದರೆ ಗಣಿಗಾರಿಕೆ ಫ್ರೆಂಡ್ಸ್. ಇಲ್ಲಿ ಸಿಕ್ಕಾಪಟ್ಟೆ ನೈಸರ್ಗಿಕ ಸಂಪನ್ಮೂಲಗಳು ಅವೈಲಬಲ್ ಇರ್ತವೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗ ಮಾಡದೇ ಯಾವ ದೇಶನೂ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೈಸರ್ಗಿಕ ಸಂಪನ್ಮೂಲಗಳು ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡ್ತಾ ಇಲ್ಲ ನಾವು. ನಮ್ಮ ದುರಾಸೆ ಎಷ್ಟಾಗಿದೆ ಅಂದರೆ, ಇರುವಂಥ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳು ನಮಗೇ ಬೇಕು. ಆಮೇಲೆ ಈವನ್ ಫಾರೆಸ್ಟಲ್ಲಿ ಇರುವಂಥ ಒಂದು ಫ್ರೂಟ್ಸ್ ಆಗಿರ್ಬೋದು, ಹಣ್ಣು ಹಂಪಲು ನಮಗೆ ಬೇಕು ಅನ್ನುವಂಥ ಮನೋಭಾವ ಎಲ್ಲಿಂದ ಬೆಳೆಯಿತು. ಹೀಗಾಗಿ ಈ ಒಂದು ಗಣಿಗಾರಿಕೆ ಕೂಡ ಹೆಚ್ಚಾಗ್ತಾ ಇದೆ. ಗೋವಾದಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್. ಗಣಿಗಾರಿಕೆ ಪ್ರದೇಶಗಳು ಹೆಚ್ಚಿಗೆ ಬೆಳೆದಿದ್ದನ್ನು ಕಾಣ್ತೀವಿ. ಇವು ಪರಿಸರದ ಒಂದು ಹಾನಿಯಾಗುವಂಥ ಏನು ನಿಯಮಗಳನ್ನು ಮಾಡಲಾಗಿದೆ ಅವುಗಳನ್ನು ಉಲ್ಲಂಘನೆ ಮಾಡ್ತಿದ್ದಾವೆ. ಸಾಮಾಜಿಕ ಅಡ್ಡಿಗಳು ಕೂಡ ಇದಕ್ಕೆ ಉಂಟಾಗ್ತಿದ್ದಾವೆ. ಕೇರಳದಲ್ಲಿ ಮರಳು ಗಣಿಗಾರಿಕೆ ಒಂದು ದೊಡ್ಡ ದಂಧೆ ಆಗಿದೆ ಫ್ರೆಂಡ್ಸ್. ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಈ ವಯನಾಡ್ನಲ್ಲಿ ಏನು ಲ್ಯಾಂಡ್ ಸ್ಲೈಡ್ ಆಗಿದೆ, ಆಮೇಲೆ ಶಿರೂರು ಗುಡ್ಡ, ಕರ್ನಾಟಕದಲ್ಲಿ ಏನು ಶಿರೂರು ಗುಡ್ಡದಲ್ಲಿ ಏನು ಈ ಲ್ಯಾಂಡ್ ಸ್ಲೈಡ್ ಆಗಿದೆ, ಇದಕ್ಕೆ ಮಾನವ ನಿರ್ಮಿತ ಕಾರಣಗಳು ಅತಿ ಹೆಚ್ಚಿದ್ದಾವೆ. ನೈಸರ್ಗಿಕವಾಗಿಕ್ಕಿಂತಲೂ ಜಾಸ್ತಿ ಮಾನವ ನಿರ್ಮಿತ ಕಾರಣಗಳು ಇದ್ದಾವೆ ಫ್ರೆಂಡ್ಸ್. ಶಿರೂರು ಗುಡ್ಡಕ್ಕೆ ನಾನು ವಿಸಿಟ್ ಮಾಡಿದೆ ರೀಸೆಂಟ್ಲಿ 2 ದಿನದ ಹಿಂದೆ. ಶಿರೂರು ಗುಡ್ಡದಲ್ಲಿ ಅದು ಲ್ಯಾಂಡ್ ಸ್ಲೈಡ್ ಆಗೋಕ್ಕೆ ಮೇಜರ್ ಕಾರಣ ಏನು ಅಂದರೆ, ಗುಡ್ಡನ ಒಡೆದ್ಬಿಟ್ಟು ನಡುವೆ ಒಂದು ರೋಡ್ನ ಮಾಡಿದ್ದಾರೆ ಫ್ರೆಂಡ್ಸ್. ಗುಡ್ಡ ಏನು ಅರ್ಧ ತೆಗೆದು ರೋಡ್ ಮಾಡಿದ್ದಾರೆ. ಈ ಸೈಡ್ ಇರುವಂಥ ಗುಡ್ಡ ಕುಸಿದು ಹೋಗಿದೆ. ಈ ಸೈಡಿಂದು ಯಾವಾಗ ಬೇಕಾದಾಗೂ ಕುಸಿಬೋದು ಫ್ರೆಂಡ್ಸ್. ದಿಸ್ ಬೌಂಡ್ ಟು ಹ್ಯಾಪನ್. ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ನೇಚರ್. ಅಥವಾ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆದರೂ ತೆಗಿಬೋದಿತ್ತು, ಬಟ್ ತೆಗ್ದಿಲ್ಲ. ಇದು ಶಿರೂರು ಗುಡ್ಡ ಆಗಿದ್ದನ್ನು ನಾನು ನಿಮ್ಗೆ ಹೇಳಿದೆ. ಗಣಿಗಾರಿಕೆಯಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಗಣಿಗಾರಿಕೆಯಿಂದ ಟ್ರಕ್ಗಳು ಅಡ್ಡಾಡಕ್ಕೆ ಶುರು ಮಾಡ್ತವೆ. ಗಣಿಗಾರಿಕೆಗಳಲ್ಲಿ ಕಲ್ಲು ಸ್ಫೋಟಗಳು ಆಗ್ತವೆ. ಗಣಿಗಾರಿಕೆಗಳಲ್ಲಿ ಬಾಂಬ್ ಸ್ಫೋಟಗಳನ್ನ ಮಾಡ್ತಾರೆ. ಗಣಿಗಾರಿಕೆಗಳಲ್ಲಿ ಕೆಲವೊಂದು ಕಡೆ ಸಿಕ್ಕಾಪಟ್ಟೆ ಡೀಪ್ಗೆ ತಗ್ಗುಗಳನ್ನ ಮಾಡ್ತಾರೆ, ಕೆಲವೊಂದು ಕಡೆ ತಗ್ಗುಗಳನ್ನ ಮಾಡೋದಿಲ್ಲ. ಇವೆಲ್ಲವೂ ಕೂಡ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತವೆ ಫ್ರೆಂಡ್ಸ್. ಈವನ್ ಕೃಷಿಗೂ ಕೂಡ ಇವು ಹಾನಿಯನ್ನು ಉಂಟು ಮಾಡ್ತವೆ. ಗಣಿಗಾರಿಕೆಯಿಂದ ಈ ಭೂಕುಸಿತಗಳಾಗ್ತವೆ. ಆವಾಗ ಈವನ್ ಕೃಷಿಯಲ್ಲಿ ದುರ್ಬಲತೆ ಬರುತ್ತೆ. ಒಂದು ಕಡೆಯಿಂದ ಜಾಸ್ತಿ ತಗ್ಗು ಮಾಡಿದರೆ ಆ ತಗ್ಗುಗಳಿಂದ ಹೆಚ್ಚಿಗೆ ನೀರು ಬಂದು ಹೊಲ ಎಲ್ಲ ಹಾಳಾಗುತ್ತೆ. ಈ ಥರ ಜೀವನೋಪಾಯದ ಮೇಲೆ ಋಣಾತ್ಮಕ ಪರಿಣಾಮಗಳನ್ನ ಇವು ಬೀರ್ತಾ ಇರೋದನ್ನ ನಾವು ಕಾಣ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಅರಣ್ಯ ಉತ್ಪನ್ನದ ಹೊರತೆಗೆಯುವಿಕೆ. ನೋಡಿ, ಪಶ್ಚಿಮ ಘಟ್ಟಗಳಲ್ಲಿ ಇರುವಂಥ ಸಿಕ್ಕಾಪಟ್ಟೆ ಟೈಪ್ಸ್ ಆಫ್ ಟಿಂಬರ್ಸ್, ಈ ಕಟ್ಟಿಗೆಗಳು ಸಿಗ್ತವೆ ಫ್ರೆಂಡ್ಸ್. ನೀವು ರೆಡ್ ಸ್ಯಾಂಡಲ್ಸ್ನ ನೋಡ್ಬೋದು. ಆಮೇಲೆ ಈ ಗಂಧದ ಗಿಡವನ್ನು ನೋಡ್ಬೋದು. ಸ್ಯಾಂಡಲ್ವುಡ್ ಗಿಡ ಆಗಿರ್ಬೋದು. ಇಂಥ ವೆರಿ ರೇರ್ಲಿ ಅವೈಲೇಬಲ್ ಇರುವಂಥ ಪ್ರಭೇದಗಳು ಹೊಸ ಉತ್ಪನ್ನಗಳನ್ನ ಮಾಡಲಿಕ್ಕೆ ಇಲ್ಲಿನ ಜೀವನಾಧಾರಿತ ಇಲ್ಲಿನ ಜನರಿಗಂತೂ ಅದು ಜೀವನಾಧಾರ ಆಗಿದೆ. ಬಟ್ ವಾಣಿಜ್ಯ ಅಗತ್ಯತೆಗೆ ಬೇಕಾಗಿದ್ದು. ಆಮೇಲೆ ನಾವು ದಾಂಡೇಲಿಯಿಂದನೇ ತಂದಿದ್ದು, ಈ ಥರದ ಕಟ್ಟಿಗೆ ಇದೆ, ಈ ಥರ ಡೋರ್ ಇದ್ದಾವೆ, ಈ ಥರ ವಿಂಡೋಸ್ ಇದ್ದಾವೆ ಅಂತ ಹೇಳಿದಾಗ ಪೀಪಲ್ ಆರ್ ಕ್ರೇಜಿ. ಸಾಗವಾನಿನೇ ಹಾಕಬೇಕು, ಗಂಧದ ಗಿಡನೇ ಉಪಯೋಗ ಮಾಡಬೇಕು. ಹೆಚ್ಚುತ್ತಿರುವ ಈ ಜನಸಂಖ್ಯೆಯಿಂದಾಗಿ ಇಲ್ಲಿನ ಅರಣ್ಯ ಪ್ರದೇಶ ಕೂಡ ನಾಶವಾಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಅದು ಒಂದು ದೊಡ್ಡ ಥ್ರೆಟ್ ಇದೆ. ಅದೆಷ್ಟೋ ಜನ ಕಳ್ತನ ಮಾಡಿಕೊಂಡು ಕೂಡ ಇಲ್ಲಿಂದ ಈ ಕಟ್ಟಿಗೆಗಳನ್ನ ಒಯ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಜಾನುವಾರು ಮೇಯಿಸುವಿಕೆ. ಅನೇಕ ಸಾರ್ತಿ ಈ ಜಾನುವಾರು ಮೇಯಿಸುವಿಕೆಯಿಂದ ಈ ಹುಲ್ಲುಗಳೆಲ್ಲ ಹೋಗ್ತವೆ, ಹುಲ್ಲುಗಾವಲು ಹೋಗ್ತವೆ. ಇದರಿಂದ ಲ್ಯಾಂಡ್ ಇರೋಷನ್ ಆಗುತ್ತೆ ಫ್ರೆಂಡ್ಸ್. ಭೂ ಸವೆತಗಳು ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಗಡಿಯಲ್ಲಿ ಈ ಜಾನುವಾರುಗಳನ್ನು ಮೇಯಿಸೋದ್ರಿಂದ ಪಶ್ಚಿಮ ಘಟ್ಟದಾದ್ಯಂತ ಆವಾಸ ಸ್ಥಾನದ ಅವನತಿಗೂ ಕೂಡ ಗಂಭೀರವಾದಂಥ ಕಾರಣಗಳು ಆಗ್ತಿದ್ದಾವೆ ಅಂತ ನೀವು ಬರಿಬಹುದು. ನೆಕ್ಸ್ಟ್,
ಮಾನವ ವನ್ಯಜೀವಿ ಸಂಘರ್ಷ, ಇದ್ರ ಬಗ್ಗೆ ಅಂತೂ ನಾನು ಸಪ್ರೇಟ್ ಒಂದು ವಿಡಿಯೋನೇ ಮಾಡಿದ್ದೀನಿ. ಇದ್ರ ಮೇಲೆ ನಿಮಗೆ ಎಸ್ಸೆ ಕೇಳ್ಬೋದು ಫ್ರೆಂಡ್ಸ್. ಪ್ರತಿದಿನ ನ್ಯೂಸ್ ಒಳಗಿರುತ್ತೆ. ಪಶ್ಚಿಮ ಘಟ್ಟಗಳು ತೀವ್ರವಾದಂಥ ಮಾನವ ಪ್ರಾಬಲ್ಯದ ಭೂಪ್ರದೇಶದಲ್ಲಿ ಅಸ್ತಿತ್ವವನ್ನು ಹೊಂದಿದೆ. ಮಾನವ ವನ್ಯಜೀವಿ ಸಂಘರ್ಷಗಳು ಕೂಡ ಇಲ್ಲಿ ಹೆಚ್ಚಿಗೆ ಆಗ್ತಿದ್ದಾವೆ ಅನ್ನೋದನ್ನು ನೀವು ಬರಿಬೇಕು ಫ್ರೆಂಡ್ಸ್. ಡೇಟಾ ಬೇಕು ಅಂದರೆ ನಿಮಗೆ ಇದ್ರ ಬಗ್ಗೆ ಆ ಒಂದು ಇನ್ನೊಂದು ಎಸ್ಸೆದಲ್ಲಿ ಹೇಳಿದ್ದೀನಿ. ಮಾನವ ವನ್ಯಜೀವಿಗಳ ಸಂಘರ್ಷ ಕೂಡ ಒಂದು ಥ್ರೆಟ್ ಆಗಿದೆ ವೆಸ್ಟರ್ನ್ ಘಾಟ್ಸ್ಗೆ ಅಂತ ನೀವು ಬರೀರಿ. ಸೊ ಒಂದು ಕಡೆಯಿಂದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಇನ್ನೊಂದು ಕಡೆಯಿಂದ ಕಾಡು ಕಡಿಮೆ ಆಗ್ತಾ ಇದೆ. ಸೊ ವನ್ಯ ಪ್ರಾಣಿಗಳು ಕಾಡನ್ನು ಬಿಟ್ಟು ನಾಡಿಗೆ ಬರ್ತಾ ಇದ್ದಾವೆ, ಹೀಗಾಗಿ ಸಮಸ್ಯೆ ಆಗ್ತಾ ಇದೆ. ಇನ್ನು ಬೇಟೆ ಆಡುವುದು, ಇನ್ನೂವರೆಗೆ ಆದರೂ ನಮ್ಮ ಸಮಾಜದೊಳಗೆ ಇದನ್ನು ಪ್ರೊಹಿಬಿಟ್ ಮಾಡಿದರೆ, ಕಾನೂನಿನ ಪ್ರಕಾರ ಇದು ತಪ್ಪು ಅಂತ ಹೇಳಿದರೆ, ಆದರೂ ಕೂಡ ಬೇಟೆ ನಿಂತಿಲ್ಲ. ಸಾಂಪ್ರದಾಯಿಕ ಅಥವಾ ಕಾಡು ಮಾಂಸದ ಬೇಟೆಯಿಂದ ನಡೆಸಲ್ಪಡುವ ಅಕ್ರಮ ಸ್ಥಳೀಯ ಬೇಟೆ ಪಶ್ಚಿಮ ಘಟ್ಟದಾದ್ಯಂತ ಇವತ್ತಿನವರೆಗೂ ಕೂಡ ನಡೆಯೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಸೊ ಅದಕ್ಕೂ ಕೂಡ ಬಂದೂಕುಗಳನ್ನು ಬಳಸ್ತಾರೆ, ವಿಷವನ್ನು ಹಾಕಿ ಪ್ರಾಣಿಗಳನ್ನು ಬಲಿ ಮಾಡಲಾಗ್ತದೆ, ಬಲೆಗೆ ಬೀಳಿಸಲಾಗುತ್ತೆ ಫ್ರೆಂಡ್ಸ್. ಸಾಂಪ್ರದಾಯಿಕ ವಿಧಾನಗಳು ಮತ್ತು ವ್ಯಾಪಕ ಶ್ರೇಣಿಯನ್ನು ಇಲ್ಲಿ ಬಳಸಲಾಗುತ್ತೆ. ಇನ್ನು ಪ್ರಾಣಿ ಅದರೊಳಗೂ ಪ್ರೋಟೀನ್ ಇರುತ್ತೆ, ಅದು ಇರುತ್ತೆ, ಇದು ಇರುತ್ತೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಹಾಗಾಗಿ ಅನೇಕರು ಈ ಆಹಾರ ಮಾಂಸವನ್ನು ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ಬೇಟೆ ಆಡೋದು ಕೂಡ ಇನ್ನೂವರೆಗೆ ಆದರೂ ಕೂಡ ಮುಂದುವರಿತಾ ಇರೋದನ್ನು ನಾವು ಕಾಣ್ತೀವಿ. ಇನ್ನು ನೆಡುತೋಪಗಳು ನೋಡಿ, ಪಶ್ಚಿಮ ಘಟ್ಟಗಳಲ್ಲಿನ ಕೃಷಿ ಅರಣ್ಯ ವ್ಯವಸ್ಥೆಗಳು ಇಂದು ಕೂಡ ಚಹಾ, ಕಾಫಿ, ರಬ್ಬರ್ ನೋಡಿ ತುಂಬ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ತಾಳೆ ಎಣ್ಣೆ ಸೇರಿದಂತೆ ವಿವಿಧ ಜಾತಿಯ ಬೆಳೆಗಳನ್ನು ಬೆಳೆಯೋದು ಸರ್ವೇ ಸಾಮಾನ್ಯವಾಗಿದೆ. 1854ರಲ್ಲಿ ಬ್ರಿಟಿಷರು ಕೊಡಗಿನಲ್ಲಿ ತಮ್ಮನ್ನು ತಾವು ಸ್ಥಾಪಿಸಿದಾಗ ಪಶ್ಚಿಮ ಘಟ್ಟಗಳಲ್ಲಿ ದೊಡ್ಡ ಪ್ರಮಾಣದ ಕಾಫಿ ಬೆಳೆಯನ್ನು ಬೆಳೀಲಿಕ್ಕೆ ಶುರು ಮಾಡಿದ್ರು. ಸೊ ಅದು ಇವತ್ತಿನವರೆಗೂ ಕಂಟಿನ್ಯೂ ಆಗಿದ್ದನ್ನು ಕಾಣ್ತೀವಿ. ಕಾಫಿ ಎಸ್ಟೇಟ್ಗಳು, ಟೀ ಎಸ್ಟೇಟ್ಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರೋದನ್ನು ನಾವು ಕಾಣ್ತೀವಿ. ಆಮೇಲೆ ಈ ಕಮರ್ಷಿಯಲ್ ಕ್ರಾಪ್ಸ್ಗಳನ್ನು ಹೆಚ್ಚು ಜನ ಬೆಳೀಲಿಕ್ಕೆ ಹೋಗಿ ಪಶ್ಚಿಮ ಘಟ್ಟದ ನೈಸರ್ಗಿಕ ಒಂದು ಪ್ರದೇಶ ಏನಿದೆಯೋ ಆ ವ್ಯಾಪ್ತಿಯನ್ನು ಹಾಳು ಮಾಡ್ತಿದ್ದಾರೆ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್, ಮಾನವ ವಸಾಹತುಗಳಿಂದ ಅತಿಕ್ರಮಣ ನೋಡಿ, ರೆಸಾರ್ಟ್ಸ್ಗಳು ಎಷ್ಟೊಂದೆಲ್ಲ ರೆಸಾರ್ಟ್ಸ್ಗಳಾಗಿದೆ ಗೊತ್ತಾ, ಪಶ್ಚಿಮ ಘಟ್ಟದಾದ್ಯಂತ ಇರೋದನ್ನು ನಾವು ಕಾಣ್ತೀವಿ. ಸಂರಕ್ಷಿತ ಪ್ರದೇಶದ ಒಳಗೆ ಮತ್ತು ಹೊರಗೂ ಕೂಡ ಈ ಅನೇಕ ಜನ ಇಲ್ಲೀಗಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಡ್ರೈವ್ ಕೂಡ ಮಾಡಿದ್ರು. ಏನಂದರೆ ಯಾರ್ಯಾರು ಇಲ್ಲೀಗಲ್ ಆಗಿ ವೆಸ್ಟರ್ನ್ ಘಾಟ್ಸಲ್ಲಿ ಈ ರೆಸಾರ್ಟ್ಸ್ಗಳನ್ನ, ಹೋಟೆಲ್ಸ್ಗಳನ್ನು ಸ್ಥಾಪನೆ ಮಾಡಿದರೆ ಅವುಗಳನ್ನು ಕೆಡವಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಆಲ್ರೆಡಿ ರೆಸಾರ್ಟ್ ಮಾಡಿದ್ದು ಆಯಿತು, ಅವರು ಎಷ್ಟು ಬೇಕೋ ಅಷ್ಟು ದುಡ್ಡು ಗಳಿಸಿದ್ದು ಆಯಿತು, ಈಗ ಕೆಡವಿ ಏನು ಉಪಯೋಗ? ಇವರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಇನ್ನೊಂದು, ಈ ಟೂರಿಸ್ಟ್ಗಳು ಹೋದವ್ರಿಗೆ ಒಂದು ಸ್ವಲ್ಪ ಸೆನ್ಸಿಟಿವಿಟಿ ಅನ್ನೋದಿಲ್ಲ ಫ್ರೆಂಡ್ಸ್. ಎಲ್ಲಿ ಬೇಕಾದಲ್ಲೂ ಪ್ಲಾಸ್ಟಿಕ್ ಹಾಕ್ತಾರೆ, ಎಲ್ಲಿ ಬೇಕಾದಲ್ಲಿ ಏನು ಬೇಕಾದನ್ನು ತಿಂದು ಒಗಿತಾರೆ. ಇದರಿಂದ ವನ್ಯ ಪ್ರಾಣಿಗಳಿಗೆ ನಿಮ್ಗೆ ಗೊತ್ತಿಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ವಾಟರ್ ಬಾಟಲಿಂದನೇ ಎಷ್ಟೋ ಸರ್ತಿ ಫ್ಲಡ್ ಆಗ್ತದೆ. ಇವತ್ತು ನೆರೆ ಬರಲಿಕ್ಕೆ ನಾವು ಒಗಿತಾ ಇರುವಂಥ ವಾಟರ್ ಬಾಟಲ್ಗಳು ಕೂಡ ಕಾರಣ ಆಗಿದ್ದಾವೆ ಫ್ರೆಂಡ್ಸ್. ಸಾಂಪ್ರದಾಯಿಕ ಹಕ್ಕುಗಳ ಸಂಭವನೀಯ ಮಾನವ ವಸಾಹತುಗಳು ಇಲ್ಲಿ ಹೆಚ್ಚಿಗೆ ಆಗಿದ್ದನ್ನು ಕಾಣ್ತೀವಿ. ಭೂದೃಶ್ಯ ನೋಡಿ, ಮೌಂಟೇನ್ನಲ್ಲಿ ನಿಂತು ಮೌಂಟೇನ್ ಹಿಲ್ ಹೋಟೆಲ್, ಮೌಂಟೇನ್ ಹಿಲ್ ಹೋಟೆಲ್, ಆ ಥರದ್ದು ಹೋಟೆಲ್ಗಳು ಕೂಡ, ರೆಸಾರ್ಟ್ಸ್ಗಳು ಕೂಡ ಮೇಲೆ ಬರ್ತಾ ಇರೋದ್ರಿಂದ, ಸೊ ಮೇಲ್ಗಡೆ ಹೋಗಿ ಇಂಥ ಹೋಟೆಲ್ಗಳನ್ನು ಮಾಡೋದ್ರಿಂದ ಮನುಷ್ಯರು ಅಲ್ಲಿ ಎಂಟ್ರಿ ಆಗ್ತಾ ಇರೋದ್ರಿಂದ ಅನೇಕ ಸಮಸ್ಯೆಗಳು ವನ್ಯಜೀವಿಗೂ ಮತ್ತು ಪರಿಸರಕ್ಕೂ ಆಗ್ತಾ ಇದ್ದಾವೆ. ನೆಕ್ಸ್ಟ್, ಜಲವಿದ್ಯುತ್ ಯೋಜನೆಗಳು ನೋಡಿ, ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ವಾಟರ್ ಫಾಲ್ಸ್ಗಳಿದ್ದಾವೆ, ಅನೇಕ ನದಿಗಳು ಹುಟ್ಟುತ್ತವೆ. ಸೊ ಇಟ್ಸ್ ಫುಲ್ ಆಫ್ ವಾಟರ್ ವೆನ್ ದೇರ್ ಇಸ್ ಅ ರೇನ್. ಮಳೆಗಾಲ ಬಂದಾಗ ಸಿಕ್ಕಾಪಟ್ಟೆ ನೀರಿರ್ತವೆ, ಬಟ್ ಬೇಸಿಗೆ ಬಂದಾಗ ಈ ಪ್ರಾಣಿಗಳಿಗೆ ಕುಡಿಲಿಕ್ಕೂ ನೀರಿರೋದಿಲ್ಲ. ಆ ಪರಿಸ್ಥಿತಿ ಇಲ್ಲಿ ಬರ್ತಾ ಇದೆ ಫ್ರೆಂಡ್ಸ್. ಬಟ್ ಹಿಮಾಲಯದಲ್ಲಿ ಈ ಪರಿಸ್ಥಿತಿ ಇಲ್ಲ. ಪಶ್ಚಿಮ ಘಟ್ಟಗಳಲ್ಲಿನ ದೊಡ್ಡ ಅಣೆಕಟ್ಟು ಯೋಜನೆಗಳಿರೋದನ್ನು ನಾವು ಕಾಣ್ತೀವಿ. ಸೊ ಅಲ್ಲಿಂದ ಇವನ್ ನೀವು ಜೋಗು ಜಲಪಾತಕ್ಕೆ ನೋಡ್ಬೋದು ಫ್ರೆಂಡ್ಸ್, ಯಾವ ಥರ ಒಂದು ಎಲೆಕ್ಟ್ರಿಸಿಟಿನ ಪ್ರೊಡಕ್ಷನ್ ಮಾಡ್ತಾರೆ. ಅದೇ ಥರ ಪೊಟೆನ್ಷಿಯಲ್ ಇರುವಂಥ ಒಂದು ಪ್ಲೇಸ್ ಆಗಿದೆ, ಯಾಕಂದರೆ ಮೌಂಟೇನ್ ಏರಿಯಾ ಆಗಿರೋದ್ರಿಂದ ಜಲವಿದ್ಯುತ್ ಯೋಜನೆಗಳನ್ನು ಕೂಡ ಇಲ್ಲಿ ಸ್ಥಾಪಿಸಬಹುದು ಫ್ರೆಂಡ್ಸ್. ಇನ್ನು ಅರಣ್ಯನಾಶ, ಇದು ದೊಡ್ಡ ಚಾಲೆಂಜ್ ಆಗಿದೆ. ಅರಣ್ಯನಾಶ, ಅರಣ್ಯವನ್ನು ಕಡಿದ್ಬಿಟ್ಟು ಇವತ್ತು ಕೃಷಿಗೆ ಉಪಯೋಗ ಮಾಡ್ತಿದ್ದಾರೆ. ಹೆಚ್ಚುತ್ತಿರುವಂಥ ಜನಸಂಖ್ಯೆಗೆ ಎಲ್ಲರಿಗೂ ಊಟವನ್ನು ಪ್ರೊವೈಡ್ ಮಾಡಲಿಕ್ಕೆ ಈ ಅರಣ್ಯ ಪ್ರದೇಶವನ್ನು ಕಡಿದು ಕೃಷಿ ಮಾಡ್ತಾ ಇರೋದು. ಅದರ ಜೊತೆಗೆ ಇವನ್ ಪ್ರವಾಸೋದ್ಯಮದಂಥ ವಾಣಿಜ್ಯ ಉದ್ದೇಶಗಳಿಗಾಗಿ ಮರಗಳನ್ನು ಕುಡಿಯೋದ್ರಿಂದ ಡೆಫಿನೆಟ್ಲಿ ಒಂದು ನಮ್ಮ ಪರಿಸರದ ಮೇಲೆ ಹೆಚ್ಚು ಪ್ರಭಾವವನ್ನು ಇದು ಬೀರ್ತಾ ಇದೆ ಫ್ರೆಂಡ್ಸ್. ಇನ್ನು ಹವಾಮಾನ ಬದಲಾವಣೆ ನೋಡಿ, ಹವಾಮಾನ ಬದಲಾವಣೆ ವೆಸ್ಟರ್ನ್ ಘಾಟ್ಸ್ ಅಂತ ಪ್ಲೇಸ್ಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ. ಸೊ ಭೂ ಬಳಕೆ, ಅರಣ್ಯ ಪ್ರದೇಶದಲ್ಲಿನ ಬದಲಾವಣೆ, ಮಳೆಯ ಅವಧಿ ಮತ್ತು ತೀವ್ರತೆಯಲ್ಲಿ ದೊಡ್ಡ ವ್ಯತ್ಯಾಸಗಳಾಗ್ತಾ ಇರೋದ್ರಿಂದ ಇವನ್
ಈ ಒಂದು ವೆಸ್ಟರ್ನ್ ಘಾಟ್ಸ್ ಪ್ರದೇಶದಲ್ಲೂ ಕೂಡ ಈ ಒಂದು ವ್ಯತ್ಯಾಸಗಳು ಕಂಡು ಬರ್ತವೆ. ಸೊ ಯಾವಾಗ ಈ ವರ್ಷ ಮಳೆನೂ ಬರೋದಿಲ್ಲ ಅಂತ ಅಂದ್ಕೊಂಡಿರ್ತಾರೋ ಆವಾಗ ಫ್ಲಡ್ ಆಗ್ತಾ ಇದೆ, ಯಾವ ವರ್ಷ ಮಳೆ ಭಾಳ ಬರ್ಬೋದು ಅಂದಾಗ ಆ ವರ್ಷ ಡ್ರೌಟ್ ಆಗ್ತಾ ಇದೆ. ಸೊ ಹೀಗಾಗಿ ಇವನ್ ಈ ಹವಾಮಾನ ಬದಲಾವಣೆಯ ನೋಡಿ ಎಲ್ಲೋ ಆಗಿರುವಂಥ ಒಂದು ಸಮಸ್ಯೆನ ಅದು ನಮ್ಮ ಮೇಲೂ ಕೂಡ ವೆಸ್ಟರ್ನ್ ಘಾಟ್ಸಲ್ಲೂ ಕೂಡ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ಕೂಡ ಆಗಿದೆ ಫ್ರೆಂಡ್ಸ್. ಇನ್ನು ಈ ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ಸರ್ಕಾರ ಕೆಲವೊಂದು ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಏನೇನು ಕ್ರಮ ಕೈಗೊಂಡಿದೆ ಅಂತ ನೀವು ಒಂದೊಂದಾಗಿ ನೋಡೋದಾದರೆ, ವನ್ಯಜೀವಿ ರಕ್ಷಣೆ ಕಾಯ್ದೆ 1972, ಇದರಡಿಯಲ್ಲೇ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರೀಸ್, ಓಕೆ. ಸೊ ಅವು ಬೊಟಾನಿಕಲ್ ಗಾರ್ಡನ್ಸ್ಗಳನ್ನ ಕ್ರಿಯೇಟ್ ಮಾಡಿ ಅವುಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತೀವಿ. 1927ರ ಭಾರತೀಯ ಅರಣ್ಯ ಕಾಯ್ದೆ, ಇನ್ನು 1980ರ ಅರಣ್ಯ ಸಂರಕ್ಷಣಾ ಕಾಯ್ದೆ. ಸೊ ಹೀಗೆ ಪಶ್ಚಿಮ ಘಟ್ಟಗಳನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಎಂದು ಈ ಕಾಯ್ದೆಗಳನ್ನ ಅನ್ವಯ ಕೂಡ ಮಾಡಲಾಗಿದೆ ಫ್ರೆಂಡ್ಸ್. ಸರ್ಕಾರ ಕೈಗೊಂಡಂಥ ಕ್ರಮಗಳಲ್ಲಿ ನೀವು ಇದನ್ನು ಬರೀಬಹುದು. ಇನ್ನು ಪಶ್ಚಿಮ ಘಟ್ಟಗಳ ಬಗ್ಗೆ ಸಮಿತಿಗಳನ್ನು ರಚನೆ ಮಾಡಲಾಗಿತ್ತು. 2 ಸಮಿತಿಗಳು ಬಹಳ ಮುಖ್ಯವಾಗಿದ್ದಾವೆ. ಸೊ 2 ಸಮಿತಿಗಳ ಬಗ್ಗೆ ನಾನು ಈ ಕೇರಳದ ವೈನಾಡ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಫ್ರೆಂಡ್ಸ್. ಇಲ್ಲೂ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿ ಮಾಧವ್ ಗಡ್ಗೇಳ್ ಅವರ ಸಮಿತಿಯನ್ನು 2011ರಲ್ಲಿ ನೇಮಕ ಮಾಡಲಾಯಿತು. ಇವರು ಏನೇನೆಲ್ಲ ಹೇಳಿದರು ಅಂದರೆ, ರೆಕಮೆಂಡೇಷನಲ್ಲಿ ಮೇಜರ್ ಆಗಿ ಹೇಳಿದ್ದು, ಕಂಪ್ಲೀಟಾಗಿ ಒಂದು ರೆಸಾರ್ಟ್ ಕಟ್ಟಬಾರ್ದು, ಒಂದು ಹೋಟೆಲ್ಗಳನ್ನು ಕಟ್ಟಬಾರ್ದು. ಸೊ ಯಾವುದೇ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಕೋಬಾರ್ದು, ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿದರು ಫ್ರೆಂಡ್ಸ್. ಓಕೆ, ಅಷ್ಟೇ ಅಲ್ಲ, ಸೂಕ್ಷ್ಮ ವಲಯದಲ್ಲಿ ಯಾರಿಗೂ ಎಂಟ್ರಿನೂ ಕೊಡಬಾರ್ದು ಅಂತ ಹೇಳಿದರು. ಬಟ್ ಇದಕ್ಕೆ ಕೇರಳ ಸರ್ಕಾರ ಮತ್ತು ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಏನು ಹೇಳಿದ್ವು ಅಂದರೆ, ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯನೇ ಇಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ಇವತ್ತು ಕೇರಳದಲ್ಲಿ ವೈನಾಡ್, ಓಕೆ, ಒಂದು ವಿಲೇಜ್ 50 ಕಿಲೋಮೀಟರ್ವರೆಗೂ ದೂರದಲ್ಲಿ ಹೋಗಿ ನಿಂತಿದ್ದಾವೆ ಫ್ರೆಂಡ್ಸ್. ಸೊ ಯಾಕಂದರೆ ನಾವು ಯಾರಾದರೂ ನಿಸರ್ಗದ ವಿರುದ್ಧ ಹೋದರೆ ಇದೇ ಆಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ಇದು ಆಗಿದೆ ಫ್ರೆಂಡ್ಸ್. ಎಲ್ಲ ಪಶ್ಚಿಮ ಘಟ್ಟಗಳ ಪ್ರದೇಶವನ್ನೂ ಕೂಡ ಸೂಕ್ಷ್ಮ ಪ್ರದೇಶ, ಈಕೋಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡ್ರಿ ಅಂತ ಹೇಳ್ಬಿಟ್ಟು ಗದ್ಗೇಳ್ ಅವರು ಹೇಳಿದ್ದು ಫ್ರೆಂಡ್ಸ್. ಆಮೇಲೆ ಈ ಪಶ್ಚಿಮ ಘಟ್ಟಗಳ ಶ್ರೇಣಿಯನ್ನು ನಾವು ಎಷ್ಟು ಕಾಪಾಡ್ತೇವೋ ಅಷ್ಟು ನಾವು ಆರಾಮಾಗಿರ್ತೀವಿ ಅಂತ ಹೇಳಿಬಿಟ್ಟು ಕೂಡ ಶಿಫಾರಸು ಮಾಡಿತ್ತು. ಬಟ್ ಆದರೆ ಇದನ್ನು ಸರ್ಕಾರ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಫ್ರೆಂಡ್ಸ್. ಅದು ಆದ ನಂತರ ಕಸ್ತೂರಿ ರಂಗನ್ ಸಮಿತಿ, ಈವನ್ ಮೈನಿಂಗ್ನ ಬ್ಯಾನ್ ಮಾಡಬೇಕು, ಟೂರಿಸಮ್ನ ಬ್ಯಾನ್ ಮಾಡಬೇಕು ಅಂತ ಕೂಡ ಈ ಸಮಿತಿ ಕೂಡ ಹೇಳಿತು ಫ್ರೆಂಡ್ಸ್. 2013ರಲ್ಲಿ ಮತ್ತೊಂದು ಸಮಿತಿಯನ್ನು ನೇಮಕ ಮಾಡಿತು. ನೋಡಿ, ಇಷ್ಟಂತೂ ಸತ್ಯ, ಈ ವರ್ಷ ಓನ್ಲಿ ಶಿರೂರು ಗುಡ್ಡ ಕುಸಿತ ಆಗಿದೆ, ಆಮೇಲೆ ವೆಸ್ಟರ್ನ್ ಘಾಟ್ಸ್ನ ವೈನಾಡ್ನಲ್ಲಿ ಭೂ ಕುಸಿತ ಆಗಿದೆ. ಬಟ್ ನೆಕ್ಸ್ಟ್ ಇಯರ್ ಮತ್ತೆ ಎಲ್ಲಿ ಬೇಕಾದಲ್ಲೂ ಆಗ್ಬೋದು, ನಾವೇನಾದರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ. ಗಡ್ಗೇಳ್ ವರದಿ ಪ್ರಸ್ತಾಪಿಸಿದಂತೆ ಕಸ್ತೂರಿ ರಂಗನ್ ವರದಿ ಕೂಡ ರಿಪೋರ್ಟ್ನ ಕೊಟ್ಟಿದೆ. ಬಟ್ ಪ್ರಾಬ್ಲಮ್ ಏನು ಅಂದರೆ, ಕಸ್ತೂರಿ ರಂಗನ್ ಸಮಿತಿ ಮಾಧವ್ ಗದ್ಗೇಳ್ ಕಮಿಟಿಯ ರೆಕಮೆಂಡೇಷನ್ಗಿಂತಲೂ ಬೆಟರ್ ರೆಕಮೆಂಡೇಷನ್ನ ಕೊಟ್ಟಿದೆ ಫ್ರೆಂಡ್ಸ್. ಅಂದರೆ ಮೈನಿಂಗ್ ಆ್ಯಕ್ಟಿವಿಟೀಸ್ನ ಅಥವಾ ಈ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ನ ಮಾಡ್ಬೋದು, ಬಟ್ ಎಷ್ಟು ಮಾಡೋಕ್ಕೆ ಸಾಧ್ಯ ಇದೆಯೋ ಅಷ್ಟು ಮಾತ್ರ ಮಾಡಬೇಕು, ಉಳಿಕಿದೆಲ್ಲ ಮಾಡಬಾರ್ದು ಅಂತ ಹೇಳಿದೆ. ಸೊ ಹಾಗಾಗಿ ಪಶ್ಚಿಮ ಘಟ್ಟಗಳ ವಿಸ್ತೀರ್ಣ ಅಂದರೆ 37% ಪ್ರದೇಶ ಏನಿದೆಯೋ ಈ ಒಂದು ವೆಸ್ಟರ್ನ್ ಘಾಟ್ಸಲ್ಲಿ, ಅದನ್ನು ಸೆನ್ಸಿಟಿವ್ ಝೋನ್ ಅಂತ, ಈಕೋಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡ್ರಿ ಅಂತ ಕೂಡ ಹೇಳಿದೆ. ಕಲ್ಲು ಗಣಿಗಾರಿಕೆ, ಮರಳು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಕೂಡ ಈ ಕಸ್ತೂರಿ ರಂಗನ್ ಸಮಿತಿ ಹೇಳಿದೆ ಫ್ರೆಂಡ್ಸ್. ಈ ಸಮಿತಿಗಳು ಹೇಳಿರುವಂಥ ಯಾವುದೇ ರೆಕಮೆಂಡೇಷನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡದೇ ಇರೋದೇ ಇವತ್ತು ಆಗ್ತಾ ಇರುವಂಥ ಡಿಸಾಸ್ಟರ್ಗಳಿಗೆ ಕಾರಣ ಆಗಿದ್ದನ್ನು ನಾವು ಕಾಣ್ತೀವಿ. ಇನ್ನು ಪಶ್ಚಿಮ ಘಟ್ಟಗಳ ಬಗ್ಗೆ ಇತ್ತೀಚೆಗೆ ಇರುವಂಥ ನ್ಯೂಸಲ್ಲಿರುವಂಥ ವಿಷಯಗಳು ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. 100 ವರ್ಷಗಳಲ್ಲಿ ಈ ಪ್ರದೇಶ 0.6 ರಿಂದ 1 ಡಿಗ್ರಿ ಸೆಂಟಿಗ್ರೇಡ್ನ ಗಮನಾರ್ಹ ತಾಪಮಾನ ಹೆಚ್ಚಿಗೆ ಆಗಲಿಕ್ಕೆ ಸಾಧ್ಯ ಆಗಿದೆ. ತಾಪಮಾನ ಹೆಚ್ಚಿಗೆ ಆಗಿದ್ದನ್ನು ನಾವು ಕಾಣ್ತೀವಿ. ರಾಷ್ಟ್ರೀಯ ಭೂಭೌತ ಸಂಶೋಧನಾ ಸಂಸ್ಥೆ, ಸೊ ಅವರ ವರದಿಯ ಪ್ರಕಾರ ಇಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ 0.6 to 1 ಡಿಗ್ರಿ ಸೆಲ್ಸಿಯಸ್ವರೆಗೂ. ದ್ಯಾಟ್ ಈಸ್ ನಾಟ್ ಗುಡ್. ಯಾಕಂದರೆ ಇಂಥ ಒಂದು ಕಾಡು ಪ್ರದೇಶದಲ್ಲಿನೇ ಹಿಂಗೆ ಇನ್ಕ್ರೀಸ್ ಆದರೆ ಇನ್ನು ನಾಡಿನಲ್ಲಿ ಏನಾಗಬಾರ್ದು, ಇನ್ನು ಈ ಒಂದು ಈ ಅರ್ಬನ್ ಏರಿಯಾದಲ್ಲಿ ಏನಾಗಬಾರ್ದು ಫ್ರೆಂಡ್ಸ್, ಕಾಂಕ್ರೀಟ್ ಜಂಗಲ್ಗಳಲ್ಲಿ ಏನಾಗಬಾರ್ದು. ಓಕೆ, ಸೊ ಇಲ್ಲಿ ಇವನ್ ಹೊಸ ಕಪ್ಪೆಗಳು, ಫ್ರಾಗ್ ಆಗಿರ್ಬೋದು, ಹೊಸ ಕಪ್ಪೆಗಳಾಗಿರ್ಬೋದು, 24 ಪ್ರಭೇದಗಳ ಪಶ್ಚಿಮ ಘಟ್ಟಗಳಲ್ಲಿ ಈ ಕಂಡು ಬರ್ತಾ ಇರೋದನ್ನು ನಾವು ಕಾಣ್ತೀವಿ. ಇನ್ನು ಹೊಸ ಜಾತಿಯ ನೊಣಗಳಿರೋದನ್ನು ಕಾಣ್ತೀವಿ ಇಲ್ಲಿ. ಓಕೆ, ಸೊ ಸಿಂಗಳೂರು ಟ್ಯಾಂಕ್, ಕೊಯಮತ್ತೂರು, ತಮಿಳುನಾಡು ಅಂತ ಇದಕ್ಕೆ ಹೆಸರಿಡಲಾಗಿದೆ. 56,825 ಚದುರ ಕಿಲೋಮೀಟರ್ಗಳಲ್ಲಿ
ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸುವ ಕುರಿತು ಕೇಂದ್ರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಇತ್ತೀಚೆಗೆ ಹೇಳಿದೆ ಫ್ರೆಂಡ್ಸ್. ಇನ್ನು ಈ ಕರಡು ಅಧಿಸೂಚನೆಯ ಸಂವಿಧಾನಿಕ ಸಿಂಧುತ್ವವನ್ನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಶ್ನಿಸಲಾಗಿದೆ. ಸೊ ಲೆಟ್ಸ್ ಸಿ ಸುಪ್ರೀಂ ಕೋರ್ಟ್ ವಾಟ್ ಇಟ್ ಸೆಲ್ಸ್. ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ಸೊ ಸತಾಯಿ ಕಾಲೇಜ್ ಮತ್ತು ಮೆರಿನೋ ವಿಶ್ವವಿದ್ಯಾಲಯ ಸಂಶೋಧನಾ ತಜ್ಞರು ತಂಡವೊಂದು ಉತ್ತರ ಪಶ್ಚಿಮ ಘಟ್ಟಗಳಲ್ಲಿ ಹೊಸ ಜಾತಿಯ ಸಸ್ಯ, ಓಕೆ, ಸೊ ಎಕಿನೋಪಾಕ್ಸ್, ಓಕೆ, ಈ ಹೊಸ ಜಾತಿಯ ಸಸ್ಯಗಳನ್ನು ಕಂಡುಹಿಡಿದಿದ್ದಾರೆ. ಸೊ ನಾರ್ದಿಕ್ ಜರ್ನಲ್ ಆಫ್ ಬಾಟನಿ ಅದರೊಳಗೂ ಕೂಡ ಇದರ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ ಫ್ರೆಂಡ್ಸ್. ಇವೆಲ್ಲ ಇತ್ತೀಚೆಗೆ ಆದಂಥ ಡೆವಲಪ್ಮೆಂಟ್ಗಳು, ಇದನ್ನು ನೀಡಲಾಗಿದೆ. ಇನ್ನು ಕನ್ಕ್ಲೂಷನ್ಗೆ ಬರ್ತೀನಿ ನಾನು. ಸೊ ಮೊದಲನೆಯದಿಂದ ನೋಡಿದರೆ ಪ್ರತಿಯೊಂದನ್ನು ಕವರ್ ಮಾಡಿದ್ದೀನಿ ಫ್ರೆಂಡ್ಸ್. 21ನೇ ಶತಮಾನವು ಕೈಗಾರಿಕಾ ಯುಗವಾಗಿದ್ದು ಇಂದು ಪರಿಸರ ವ್ಯವಸ್ಥೆಯನ್ನು ಕಾಪಾಡುವುದು ನಮಗೆ ದೊಡ್ಡ ಸವಾಲು ಕೂಡ ಆಗಿದೆ. ಓಕೆ, ಫುಲ್ ಸ್ಟಾಪ್ ಕಾಮಾ, ಎವ್ರಿಥಿಂಗ್ ಮ್ಯಾಟರ್ಸ್, ಪ್ಲೀಸ್ ಗಿವ್ ದೆಮ್. ಓಕೆ, ಜಗತ್ತಿನ ಬಹುತೇಕ ಬಡ ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳು ವಾತಾವರಣದ ಬದಲಾವಣೆಯಿಂದ ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಿವೆ. ಇಂತಹ ದೇಶಗಳಲ್ಲಿ ಭಾರತ ಕೂಡ ಒಂದಾಗಿದೆ. ನಾವು ಶಾಂತಿಯುತವಾಗಿ ಜೀವನವನ್ನು ನಡೆಸಲು ನಮ್ಮ ಪರಿಸರವನ್ನು ಕಾಪಾಡುವ ಅವಶ್ಯಕತೆಯೂ ಇದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯನು ಐ ಆಮ್ ಟೆಲ್ಲಿಂಗ್, ಓಕೆ, ಭಾರತೀಯನು ಕೂಡ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ಹಾನಿಯನ್ನು ಉಂಟು ಮಾಡದೆ ಬರುವಂತಾಗಬೇಕು. ಸೊ ಅಂದಾಗ ಮಾತ್ರ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳನ್ನು ರಕ್ಷಣೆ ಮಾಡಬಹುದು. ಇದು ಸರ್ಕಾರದಿಂದ ಮಾತ್ರ ಸಾಧ್ಯ ಇಲ್ಲ ಫ್ರೆಂಡ್ಸ್. ಸರ್ಕಾರನೇ ಮಾಡಬೇಕು ಅಂದರೆ ಆಗೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ಲೆಜ್ ತಗೋಬೇಕು. ಕರ್ನಾಟಕದಲ್ಲಿ ಕೂಡ ಇಂಥ ಒಂದು ಬದಲಾವಣೆ ಆಗಬಹುದು. ಸೊ ಅಂದರೆ ಕರ್ನಾಟಕದಲ್ಲೂ ಲ್ಯಾಂಡ್ ಸ್ಲೈಡ್ ಹೆಚ್ಚಿಗೆ ಆಗ್ಬೋದು. ಈ ಒಂದು ಆಗದೇ ಇರೋ ಹಾಗೆ ಕಾಪಾಡೋದು ನಮ್ಮ ಕೈಯಲ್ಲಿದ್ದು, ಪಶ್ಚಿಮ ಘಟ್ಟಗಳು ಕೋಟ್ಯಾಂತರ ಜನರ ಉಸಿರಾಟಕ್ಕೆ ಸಹಾಯವನ್ನು ಮಾಡ್ತಿದ್ದಾವೆ. ಅವುಗಳನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ ಅಂತ ಸೊ ನೀವು ಹೇಳಿ ಈ ಒಂದು ಎಸ್ಸೆನ ಮುಗಿಸ್ಬೋದು ಫ್ರೆಂಡ್ಸ್. ಅಂದಾಗ ಮಾತ್ರ ಶಾಂತಿಯುತವಾಗಿ ಜೀವನವನ್ನು ನಡೆಸ್ಬೋದು ಅಂತ ನೀವು ಹೇಳ್ಬೋದು ಫ್ರೆಂಡ್ಸ್. ಓಕೆ, ಇದು ವೆಸ್ಟರ್ನ್ ಘಾಟ್ಸ್ನ ಮಹತ್ವ, ವೆಸ್ಟರ್ನ್ ಘಾಟ್ಸ್ಗೆ ಇರುವಂಥ ಸವಾಲುಗಳು ಮತ್ತು ಅದಕ್ಕೆ ಇರುವಂಥ ಪರಿಹಾರಗಳು, ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳು ಮತ್ತು ಸರ್ಕಾರ ಅಪಾಯಿಂಟ್ ಮಾಡದಂಥ ಕೆಲವೊಂದು ಸಮಿತಿಗಳು. ಸೊ ಅದರ ಪೂರ್ತಿ ಇನ್ಫಾರ್ಮೇಷನನ್ನು ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಹೀಗಾಗಿ ನಿಮಗೆ ಒಂದು ವಿಡಿಯೋದಲ್ಲಿ ಇದೇ ಥರ 2-3 ಎಸ್ಸೆದು ಇನ್ಫಾರ್ಮೇಷನ್ ಸಿಗ್ತವೆ. ಸೊ ಅದಕ್ಕೆ ಎಲ್ಲ ವಿಡಿಯೋನ ನೋಡ್ರಿ. ಮತ್ತೆ ನಿಮ್ಗೆ ಯಾವುದಾದ್ರೂ ವಿಷಯದ ಮೇಲೆ ಎಸ್ಸೆ ಬೇಕು, ಈ ವಿಷಯದ ಮೇಲೆ ಸರ್ ನೀವು ಮಾಡಿಲ್ಲ, ಎಸ್ಸೆ ಮಾಡಿರಿ ಅಂತ ಹೇಳಿದರೆ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಆಮೇಲೆ ನೀವು ಕೂಡ ನಿಮ್ಮ ಸಪೋರ್ಟ್ನ ಅವಶ್ಯಕತೆ ಇದೆ. ಈ ಪುಸ್ತಕವನ್ನು ಹೆಚ್ಚು ಜನರಿಗೆ ಹೇಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ತಿಳಿಸಿ. ಸೊ ತೊಗೊಂಡಿರೋರು ಅವ್ರಿಗೆ ಹೇಳಿರುವಂಥ ಒಪಿನಿಯನ್ ನೋಡಿ ನಮಗೆ ತುಂಬ ಖುಷಿಯಾಗಿದೆ ಫ್ರೆಂಡ್ಸ್. ತುಂಬ ಕಷ್ಟಪಟ್ಟು ಈ ಪುಸ್ತಕವನ್ನು ಮಾಡಿದ್ದು. ಯಾರಿಗೆ ಪುಸ್ತಕ ಬೇಕೋ ಈ ಕೆಳಗಿನ ಒಂದು ನಂಬರ್ ಏನು ನೀಡಲಾಗಿದೆ, ಈ ನಂಬರ್ಗೆ ನೀವು ಮೆಸೇಜನ್ನು ಮಾಡೋದ್ರ ಮೂಲಕ ಪುಸ್ತಕವನ್ನು ಪರ್ಚೇಸ್ ಮಾಡ್ಕೋಬೋದು. ಓಕೆ, ಸೊ ಇದನ್ನು ತಗೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಓದಿ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಯಾರೋ ಬಂದು ಏನೋ ಹೇಳ್ತಾರೆ ರೀ ಎಕ್ಸಾಮ್ ಆಗುತ್ತೆ ಅಥವಾ ಮತ್ತೇನೋ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅವುಗಳಿಗೆಲ್ಲ ತಲೆ ಕಡಬೇಡಿ. ಎಸ್, ಅನ್ಯಾಯ ಅಂತೂ ಆಗಿದೆ ಫ್ರೆಂಡ್ಸ್. KPSC ಅವರು ಇದನ್ನು ಸರಿಪಡಿಸಲೇಬೇಕು. ಸೊ ಅದಕ್ಕೆ ಅವ್ರು ಏನು ಆ್ಯಕ್ಷನ್ ತಗೋತಾರೋ ಅದಕ್ಕೆ ನೀವು ಕೂಡ ಎಲ್ಲರೂ ರೆಡಿ ಆಗಿರಿ ಹೊರತು ಸೊ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡು ಅಡ್ಡಾಡಬೇಡ್ರಿ. ನೀವು ಪ್ರಯತ್ನ ಅಂತೂ ಮಾಡಿರಿ, ಬಟ್ ಆಗೋದು ಬಿಡೋದು ಅದು ನಿಮ್ಮ ಕೈಯಲ್ಲಿರೋದಿಲ್ಲ. ಓಕೆ, ಸರ್ಕಾರ ನಿರ್ಧಾರ ಮಾಡುತ್ತೆ. ಅಲ್ಲಿವರೆಗೂ ವಿಲೇಜ್ ಅಕೌಂಟೆಂಟ್ ಇದೆ, ಆಮೇಲೆ PDO ಎಕ್ಸಾಮ್ ಇದೆ. ಸೊ ಈ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ನೀವು ಓದಿ ಅಂತ ನಾನು ಹಾರೈಸ್ತೀನಿ ಫ್ರೆಂಡ್ಸ್. ಯಾರ್ಯಾರು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಪ್ಲೀಸ್ ಭಾಗಿಯಾಗಿ, ಯಾಕಂದರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದು ಕೂಡ ಅಷ್ಟೇ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇವತ್ತು ಈ ಒಂದು ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನಾನು ಪೂರ್ತಿಯಾಗಿ ಹೇಳಬೇಕಾಗಿತ್ತು. ಸೊ ಇದನ್ನು ಹೇಳಿದ್ದೀನಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮೆಲ್ಲ ಫ್ರೆಂಡ್ಸೊಂದಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸೋದನ್ನು ಕೂಡ ಮರಿಬೇಡಿ. ಇಷ್ಟೆಲ್ಲ ಕಂಟೆಂಟ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಯಾರೂ ಕೂಡ ಇಲ್ಲಿರುವಂಥ ಕಂಟೆಂಟ್ನ ಸೇಮ್ ಉಪಯೋಗ ಮಾಡೋಂಗಿಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನೋಡೋರೆಲ್ಲರೂ ಕೂಡ ಸೇಮ್ ಎಸ್ಸೆ ಬರೆದ್ರೆ ಯಾವತ್ತೂ ಮಾರ್ಕ್ಸ್ ಬರೋದಿಲ್ಲ. ನಿಮ್ಮದೇ ಆದಂಥ ದಾರಿಯನ್ನು ಹುಡುಕಿ, ನಿಮ್ಮದೇ ಆದಂಥ ದಾರಿಯಲ್ಲಿ ನಡೀರಿ. ನೋಡಿ, ಸಕ್ಸಸ್ ಆಗಲಿಕ್ಕೆ ಲೈಫ್ ಒಳಗೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟೆಂಪಲ್ ಇದೆ ಅಂತ ತಿಳ್ಕೊಳ್ರಿ. ನೀವೆಲ್ಲೋ ಕಾಡು ಒಳಗಿದ್ದೀರಾ, ಓಕೆ. ಸೊ ಆ ಟೆಂಪಲ್ಗೆ ಹೋಗಲಿಕ್ಕೆ ಇಲ್ಲಿಂದ ದಾರಿ ಇದೆ ಅಂತ ತಿಳ್ಕೊಳ್ರಿ. ಯಾರು ಹೇಳಿದ್ದು ಇದು ಒಂದೇ ದಾರಿ ಇದೆ ಅಂತ? ಅನೇಕ ದಾರಿಗಳಿದ್ದಾವೆ ಫ್ರೆಂಡ್ಸ್.
ಯಾವ ಕಡೆಯಿಂದನೂ ಬಂದರೂ ಆ ಟೆಂಪಲ್ಗೆ ನೀವು ರೀಚ್ ಆಗ್ಬೋದು. ಬಟ್ ನೀವು ಹುಡುಕ್ಬೇಕಷ್ಟೇ. ಹಾಗೆ ಸಕ್ಸಸ್ಗೂ ಕೂಡ ನಿಮ್ಮದೇ ಆದಂಥ ದಾರಿಯನ್ನು ಕಂಡ್ಕೋಬೇಕು, ನಿಮ್ಮದೇ ಆದಂಥ ಪ್ರಬಂಧವನ್ನು ಬರೆಯೋದನ್ನು ಕಲಿಬೇಕು. ಪಾಯಿಂಟ್ಸ್ನ ನೀವು ಉಪಯೋಗ ಮಾಡ್ಕೊಳ್ರಿ, ಬಟ್ ಆದರೆ ಆ ಪಾಯಿಂಟ್ಸ್ಗೆ ಎಕ್ಸ್ಪ್ಲನೇಷನ್ ಮಾತ್ರ ನಿಮ್ಮದೇ ಆಗಿರಬೇಕು. ನಾನು ಎಕ್ಸಾಂಪಲ್ನು ಕೂಡ ಕೊಟ್ಟು ಹೇಳಿದ್ದೀನಿ. ಇಂಗ್ಲೀಷ್ನ ನೆಗ್ಲೆಕ್ಟ್ ಮಾಡಬೇಡ್ರಿ, ಇಂಗ್ಲೀಷ್ನ ಕಲೀರಿ, ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಿರಿ. ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡದೆ ಟ್ರಾನ್ಸ್ಲೇಷನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಟೆಸ್ಟ್ ಸೀರೀಸ್ನೂ ಕೂಡ ನಾನು ಆದಷ್ಟು ಬೇಗ ಶುರು ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಆಮೇಲೆ ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿರಿ. ಚೆನ್ನಾಗಿರುವಂಥ ಎಸ್ಸೆ ಹುಡುಗರು ಬರೆದಿದ್ದನ್ನು ನಾನು ಡೆಫಿನೆಟ್ಲಿ ಟೆಲಿಗ್ರಾಮಲ್ಲಿ ಹಾಕ್ತಾ ಹೋಗ್ತೀನಿ. ಸೊ ಅದನ್ನು ನೋಡಿರಿ. ನೀವೆಲ್ಲೋ ವಿಲೇಜ್ನಲ್ಲಿಗೂ ಕೂತು ಪ್ರಿಪ್ರೇಷನ್ನ ಮಾಡ್ಬೋದು ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಒಂದು ವಿಡಿಯೋದ ಮೂಲಕ ಭೇಟಿಯಾಗೋಣ. ಟಾಟಾ, ಬಾಯ್ ಬಾಯ್.